ಒಮ್ಮೆ ಒಂದು ದೇಶದಲ್ಲಿ ಮಹತ್ವಾಕಾಂಕ್ಷೆಯ ರಾಜ ಒಬ್ಬ ಇದ್ದ, ಸಾಮ್ರಾಟ. ಅವನು ಪಕ್ಕದ ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ ತನ್ನೆಲ್ಲ ಸೇನೆಯನ್ನು ಕರ್ಕೊಂಡು ಹೋಗಿದ್ದ. ವಶಪಡಿಸ್ಕೊಳ್ಳೋದಕ್ಕೆ ಘನಘೋರವಾದಂಥ ಒಂದು ಯುದ್ಧ ನಡೀತದೆ. ಆ ರಾಜ್ಯಕ್ಕೂ ಈ ರಾಜ್ಯಕ್ಕೂ ದೊಡ್ಡ ಯುದ್ಧ ನಡೆಯುತ್ತೆ. ಈತನ ಒಂದಷ್ಟು ಜನ ಸೈನಿಕರು ಯಾರಿದ್ದಾರೆ, ದೊಡ್ಡ ದೊಡ್ಡ ಕಲಿಗಳು ಯಾರಿದ್ದಾರೆ, ಅವರೆಲ್ಲರೂ ಅಲ್ಲಿರುವಂಥ ಎಲ್ಲರನ್ನ ಸಾಯಿಸಾಕ್ಬಿಡ್ತಾರೆ. ಆ ಇಡೀ ರಾಜ್ಯವನ್ನು ಸರ್ವನಾಶ ಮಾಡಿಬಿಡ್ತಾರೆ. ಆ ರಾಜ್ಯವನ್ನು ಗೆದ್ದುಕೊಳ್ತಾನೆ. ಗೆದ್ದ ಅಹಂನಲ್ಲಿ ಆ ಒಂದು ಆತನ ಅಹಂ ಇರುತ್ತಲ್ಲ, ನಾನು ಗೆದ್ದಿದ್ದೀನಿ ಅನ್ನುವಂಥ ಒಂದು ಗೌರವದೊಂದಿಗೆ ಆ ಹೆಣಗಳ ರಾಶಿ ಇರುತ್ತೆ, ಲಕ್ಷಾಂತರ ಮಂದಿಯ ಹೆಣಗಳ ರಾಶಿಯ ಮಧ್ಯೆ ಓಡಾಡ್ತಾ ಇರ್ತಾನೆ, ಖುಷಿ ಪಡ್ತಾ ಇರ್ತಾನೆ. ಆಹಾ, ಈ ರಾಜ್ಯವನ್ನು ಗೆದ್ದಿದ್ದೀನಿ ನಾನು, ಇಷ್ಟೂ ಜನರನ್ನ ಸಾಯಿಸಿ ಈ ರಾಜ್ಯವನ್ನು ಗೆದ್ದಿದ್ದೀನಿ ಅನ್ನುವಂಥ ಅಹಂನಿಂದ ಓಡ್ತಾ ಇರ್ತಾನೆ. ನಡೀತಾ ಹೋಗ್ತಾ ಇದ್ದಾಗ ಒಬ್ಬ ಆದಿವಾಸಿ ಅಲ್ಲಿರುವಂಥ ಒಂದು ಹೆಣವನ್ನು, ನರಭಕ್ಷಕ ಆತ, ಆತನ ಹೊಟ್ಟೆಪಾಡಿಗೋಸ್ಕರ, ಹಸುವಿಗೋಸ್ಕರ ಆ ಹೆಣವನ್ನು ತಿಂತಾ ಇರ್ತಾನೆ. ರಾಜ ಹೋದ ತಕ್ಷಣ ಆತ ತಿನ್ನೋದನ್ನು ನಿಲ್ಲಿಸ್ತಾನೆ. ಕ್ಷಮಿಸಿಬಿಡಿ ರಾಜರೇ, ನಿಮ್ಮ ಆಹಾರವನ್ನು ನಾನು ತಿಂತಾ ಇದ್ದೀನಿ, ನಿಮ್ಮ ಸ್ವತ್ತು ಇದು ಅಂತ ಹೇಳ್ತಾನೆ. ರಾಜ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ನರಭಕ್ಷಕ ಅಲ್ಲ, ನನ್ನ ಸ್ವತ್ತು ಹೇಗಾಗತ್ತೆ, ನಾನು ನರಭಕ್ಷಕ ಅಲ್ಲ ಅಂತಾನೆ. ಆಗ ಆತ ಹೇಳ್ತಾನೆ, ಆದಿವಾಸಿ, ಮತ್ತು ಇಷ್ಟೊಂದು ಜನರನ್ನು ಸಾಯಿಸಿದಿರಲ್ವಾ ನೀವು, ಇದು ನಿಮ್ಮದಲ್ವಾ, ನೀವು ತಿನ್ನೋದಕ್ಕೆ ಅಲ್ವಾ ಇವ್ರನ್ನೆಲ್ಲ ಸಾಯಿಸಿರೋದು. ಆಗ ರಾಜನಿಗೆ ಅಷ್ಟೂ ಜನರ ಹೆಣಗಳ ರಾಶಿಯನ್ನು ನೋಡಿ ಆತ ಮಾತುಗಳೇ ನಿಂತು ಹೋಗುತ್ತೆ. ಗದ್ಗದಿನಾಗಿರ್ತಾನೆ, ಮಾತುಗಳು ನಿಂತು ಹೋಗುತ್ತೆ. ಅದೇ ಸಾಮ್ರಾಟ ಒಂದು 200-300 ವರ್ಷಗಳ ನಂತರ ಭಾರತಕ್ಕೆ ಬರ್ತಾನೆ. ಭಾರತದ ತುದಿಯಲ್ಲಿ ನಿಂತ್ಕೊಂಡು ಒಂದು ಚಪ್ರ ಹಾಕಿರ್ತಾರೆ. ಅದರ ಒಳಗಿರುವಂಥ ಲಕ್ಷಾಂತರ ಜನ, ಸಾವಿರಾರು ಜನರನ್ನು ನೋಡ್ತಾನೆ. ಯಾವುದೋ ಸಮಾರಂಭಕ್ಕೆ ಸೇರಿರಬಹುದು ಇವರು ಅಂತ ಹೇಳ್ತಾನೆ. ನಾನು ಇಲ್ಲಿಯವರೆಗೂ ನನ್ನ ಜನ್ಮದಲ್ಲಿ ಇಷ್ಟೊಂದು ದೊಡ್ಡ ಜನಸ್ತೋಮವನ್ನು ನಾನು ನೋಡಲಿಲ್ಲ ಅಂಥೇಳಿ ಉದ್ಗಾರವನ್ನು ಮಾಡ್ತಾನೆ. ಒಂದಷ್ಟು ಜನ ಮಿಡ್ಕಾಡೋದನ್ನು ಕಾಣಿಸ್ತದೆ ಅವನಿಗೆ. ಅವನಲ್ಲಿ ಹೋಗ್ತಾನೆ, ಏನಾಗಿದೆ ಅಂತ ನೋಡೋಣ ಅಂತ ಹೇಳಿ. ಅಲ್ಲಿ ಹೋದರೆ ಅಲ್ಲಿರುವಂಥದ್ದು ಜನರಲ್ಲ, ರಕ್ತ ಮಾಂಸಗಳು ಇಲ್ಲದೆ ಇರುವಂಥ ಕಳೆಬರಹಗಳಿರ್ತವೆ ಅಲ್ಲಿ. ಅವರು ಒಂದೊಂದು ಕಥೆಯನ್ನು ಹೇಳ್ತಾ ಇರ್ತಾರೆ. ಈ ಕೋವಿಡ್ನಿಂದಾಗಿ, ಈ ಕೊರೋನಾದಿಂದಾಗಿ ನನ್ನ ತಾಯಿಯನ್ನು ಕಳ್ಕೊಂಡೆ, 2 ತಿಂಗಳಾಗಿತ್ತು ನನಗೆ ಮದುವೆ ಆಗಿ, ನನ್ನ ಗಂಡನನ್ನು ಕಳ್ಕೊಂಡೆ, ನನ್ನ ಮಗುವನ್ನು ಕಳ್ಕೊಂಡೆ. ಆಗಲೂ ಕೂಡ ಆ ರಾಜನ ಮಾತುಗಳು ನಿಂತು ಹೋಗ್ತವೆ. ರಾಜ ಯಾಕೆ ಇಷ್ಟೊಂದು ಗದ್ಗದಿಕನಾದ, ಯಾಕೆ ಆತನ ಮಾತುಗಳು ನಿಂತು ಹೋದವು? ಈ ಕಥೆಯೊಂದಿಗೆ ಇವತ್ತಿನ ಹಾರ್ವೆಸ್ಟ್ ಆಫ್ ಪೇಟ್ ಸ್ಟೋರಿ 1 ವಿಶೇಷವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ವಾಸುದೇವ್ ಭಟ್. ಕ್ರಿಕೆಟ್ನಲ್ಲಿ ಸೆಂಚುರಿ ಹೊಡೆದ್ರೆ ಖುಷಿ ಪಡ್ತೀವಿ, ಸಂಭ್ರಮ ಪಡ್ತೀವಿ. ಆಹಾ, ಸೆಂಚುರಿ ಹೊಡೆದ್ರು, ಸಚಿನ್ ಸೆಂಚುರಿ ಹೊಡೆದ, ಸೆಹ್ವಾಗ್ ಸೆಂಚುರಿ ಹೊಡೆದ, ಗಂಭೀರ್ ಸೆಂಚುರಿ ಹೊಡೆದ, ಕೊಹ್ಲಿ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದ, ಇನ್ನೊಂದು 4 ಸೆಂಚುರಿ ಬಾರ್ಸ್. ಖುಷಿ ಪಡ್ತೀವಿ. ಎಷ್ಟು ಖುಷಿ ಅಲ್ವಾ ನಮಗೆ? ಆ ಸೆಂಚುರಿಗಳಿಗೆ ನಾವು ಒಂದಷ್ಟು ಬೆಟ್ಟಿಂಗನ್ನು ಕಟ್ತೀವಿ. ಇವತ್ತು ಕೊಹ್ಲಿ ಸೆಂಚುರಿ ಹೊಡಿತಾರೆ, ನಂದಿಷ್ಟಿದೆ, ಅಷ್ಟು ಖುಷಿ ಸಂಭ್ರಮ ನಮಗೆ. ಆದರೆ ಇವತ್ತು ಸೆಂಚುರಿ ಬಾರಿಸಿರೋದು ಕೊಹ್ಲಿ ಆಗಲಿ, ಗಂಗೂಲಿ ಆಗಲಿ, ಸಚಿನ್ ಆಗಲಿ ಅಲ್ಲ. ಪೆಟ್ರೋಲ್ ದರ 100ರ ಗಡಿ ದಾಟಿದೆ, ಸೆಂಚುರಿಯನ್ನು ಹೊರಿತಾ ಇದೆ. ಈಗ ನಮ್ಮ ಕಣ್ಣಲ್ಲಿ ಖುಷಿಯಲ್ಲಿ ಬರ್ತಾ ಇಲ್ಲ, ನಮ್ಮಲ್ಲಿ ಖುಷಿ ಇಲ್ಲ, ಈಗ ಆನಂದ ಬಾಷ್ಪಗಳು ಬರ್ತಾ ಇಲ್ಲ, ಅದಕ್ಕೆ ಬದಲಾಗಿ ಕಣ್ಣೀರು ಬರ್ತಾ ಇದೆ. ಜನ ಅಳ್ತಾ ಇದ್ದಾರೆ. ಯಾರಿಗೂ ಕೇಳದಾಗಿದೆ ಜನಸಾಮಾನ್ಯನ ಗೋಳು. ಬಡವನ ಸಿಟ್ಟು ದವಡೆಗೆ ಮೂಲ ಅಂತಾರಲ್ಲ, ಬಡವ ಎಷ್ಟೇ ಸಿಟ್ಟು ಪಡ್ಕೊಂಡ್ರು ಕೂಡ ಅದು ದವಡೆಗೆ ಮೂಲ. ಅದನ್ನು ಮತಿವರೆಗೆ ತಗೊಂಡು ಹೋಗೋದಿಲ್ಲ, ಅದರ ಬಗ್ಗೆ ಮಾತಾಡೋದೇ ಇಲ್ಲ. ಜನಸಾಮಾನ್ಯನ ಗೋಳು ಯಾರಿಗೂ ಕೇಳದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಕೇಂದ್ರ ರಾಜ್ಯ ಸರ್ಕಾರಗಳ ತೆರಿಗೆ ಗುನ್ನಾಗಿ ಬ್ರೇಕ್ ಹಾಕೋದು ಯಾರು? ಹಾಗಾದ್ರೆ ಇವತ್ತು ನಾವು ಮಾತಾಡ್ತೀವಿ, ಇದೆಲ್ಲವೂ ಕೂಡ ಪೆಟ್ರೋಲ್ ಡೀಸೆಲ್ನ ಬೆಲೆಯಿಂದಾಗಿದೆ, ಇಷ್ಟು ಕಷ್ಟಪಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಬೆಲೆ, ತೈಲ ಬೆಲೆ ಏರಿಕೆ, ತೈಲ ಬೆಲೆ. ಇದಕ್ಕೆಲ್ಲ ಕಾರಣ ತೈಲ ಬೆಲೆ ಅಲ್ಲ, ಈ ತೈಲ ಬೆಲೆ ಮೇಲೆ ನೀವು ಹಾಕ್ತಾ ಇರುವಂಥ ತೆರಿಗೆ ಕಾರಣ, ತೆರಿಗೆ ಕಾರಣ. ಆದರೂ ಕೂಡ ಜನರ ಗೋಳು ನಿಮಗೆ ಕೇಳಿಸ್ತಾ ಇಲ್ಲ. ಕೊರೋನಾ ಸಂಕಷ್ಟದಲ್ಲಿ ಸುಸ್ತಾಗಿ ಹೋಗಿದ್ದಾನೆ ದೇಶದ ಪ್ರಜೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಕೊರೋನಾದಿಂದಾಗಿ ಸುಸ್ತಾಗಿ ಹೋಗಿದ್ದಾನೆ. ಜನರ ಜೇಬಿಗೆ ಬೆಂಕಿ ಬಿದ್ದಿದೆ, ಜೇಬಿನಲ್ಲಿ ₹1 ಹಣ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಆಳುವ ಸರ್ಕಾರಗಳಲ್ವೇ? ಆಳುವ ಜನಪ್ರತಿನಿಧಿಗಳಲ್ವೇ?
ಒಂದು ಕಾಲದಲ್ಲಿ ಇದನ್ನೆಲ್ಲವನ್ನ ವಿರೋಧಿಸಿ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಯನ್ನ ಮಾಡಿದವರು ಇವತ್ತು ಸುಮ್ಮನೆ ಕೂತಿದ್ದಾರೆ, ಶಾಂತವಾಗಿದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣ ಯಾರು? ನಾನು ಆಗಲೇ ಒಂದು ಕಥೆಯನ್ನು ಹೇಳಿದೆ ನಿಮಗೆ, ಮಹತ್ವಾಕಾಂಕ್ಷೆಯುಳ್ಳ ಸಾಮ್ರಾಟನ ಕಥೆಯನ್ನು ಹೇಳಿದೆ, ಅಲ್ಲಿದ್ದಂಥ ಕಳೆಬರಹಗಳ ಕಥೆಯನ್ನು ಹೇಳಿದೆ. ಆ ಕಳೆಬರಹಗಳೇ ನಾವು, ಆ ಸತ್ತಂಥ ಕಳೆಬರಹಗಳಿದ್ವಲ್ಲ ಅದು ನಾವು, ನಮ್ಮಲ್ಲಿ ಕೊರೋನಾದಿಂದ ಸತ್ತು ಹೋದ್ರಲ್ಲ ಅದು ಅವರು. ನಮ್ಮ ನೋವುಗಳನ್ನು ದುಃಖಗಳನ್ನು ನಾವು ರಾಜನ ಬಳಿ ಹೇಳ್ಕೊಳ್ತಾ ಇದ್ದೀವಿ, ಸಾಮ್ರಾಟನ ಬಳಿ ಹೇಳ್ಕೊಳ್ತಾ ಇದ್ದೀವಿ. ಆದರೆ ಆತನ ಬಳಿಯಲ್ಲಿ ಉತ್ತರ ಇಲ್ಲ, ಯಾವುದಕ್ಕೂ ಉತ್ತರ ಇಲ್ಲ, ಮಾತು ನಿಂತು ಹೋಗ್ಬಿಡುತ್ತೆ. ಈ ಹಿಂದೆ ಮಾಡಿದಂಥ ದೊಡ್ಡ ದೊಡ್ಡ ಭಾಷಣಗಳಿದಾವಲ್ಲ, ಈ ದೊಡ್ಡ ದೊಡ್ಡ ಭಾಷಣಗಳಿರ್ತಾವಲ್ವ, ಕೊರೋನಾ ಲಾಕ್ಡೌನ್ ನಿರುದ್ಯೋಗದಿಂದಾಗಿ ಜನರ ಜೀವನ ಕಷ್ಟ ಆಗಿದೆ, ದೇಶದಲ್ಲಿ ಮತದಾರ ಪ್ರಭುಗಳ ಕೂಗಿಗೆ ಬೆಲೆಯೇ ಇಲ್ಲದಂತಾಗಿದೆ. ಹಾಗಾದ್ರೆ ನಾವು ಯಾರ ಹತ್ರ ಹೇಳ್ಕೊಳ್ಬೇಕು? ಇದನ್ನೆಲ್ಲ ಹೇಳಿದ್ರೆ ಇವತ್ತೂ ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆರ್ ವಿ ಸ್ಟುಪಿಡ್? ಇದನ್ನೆಲ್ಲವನ್ನ ಕೇಳ್ಕೊಂಡಿರೋದಕ್ಕೆ ನಾವೇನು ಮೂರ್ಖರ? ಇನ್ನೂ ಮೂರ್ಖರ ನಾವು? ತೆರಿಗೆ ಬರೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಇಲ್ಲದೇ ಇರುವಂತಹ ತೆರಿಗೆಗಳು ಈಗ ಇದ್ದಾವೆ. ಅಷ್ಟರ ಮಟ್ಟಿಗೆ ತೆರಿಗೆ ಬರೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಳುತ್ತೆ, ಹಣದುಬ್ಬರವನ್ನು ಮೊದಲು ನೀವು ಇಳಿಸಿ. ಹಣದುಬ್ಬರ ಮಿತಿಮೀರಿ ಏರ್ತಾ ಇದೆ, ಜನರ ಜೀವನ ಸಂಕಷ್ಟದಲ್ಲಿದೆ. ಈ ಹಣದುಬ್ಬರವನ್ನು ನೀವು ಇಳಿಸಿ. ಹಣದುಬ್ಬರವನ್ನು ಇಳಿಸಬೇಕು ಅಂತಾದರೆ ಒಂದೇ ಒಂದು ಮಾರ್ಗ, ತೈಲ ಬೆಲೆಗಳನ್ನು ಇಳಿಸಿ. ತೈಲ ಬೆಲೆಗಳನ್ನು ನೀವು ಇಳಿಸದೆ ನೀವು ಹಣದುಬ್ಬರವನ್ನು ಇಳಿಸೋದಕ್ಕೆ ಚಾನ್ಸ್ ಇಲ್ಲ, ಆಗೋದೇ ಇಲ್ಲ. ಆದರೆ ನೀವು ಏನು ಸಮಜಾಯಿಷಿಯನ್ನು ಕೊಡ್ತಾ ಇದ್ದೀರಿ? ಯಾವ ಸಮಜಾಯಿಷಿಯನ್ನು ಕೊಡ್ತಾ ಇದ್ದೀರಿ? ಇನ್ನೂ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಹಿಂದಿನ ಸರ್ಕಾರಗಳು ಮಾಡಿದಂಥ ತಪ್ಪು ಅದನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ಎಷ್ಟರವರೆಗೆ ಇದನ್ನೇ ಹೇಳ್ತಾ ಇರ್ತೀರಿ? ಇವತ್ತು ಒಂದಷ್ಟು ಜನ ಮಂತ್ರಿಗಳು ಅದ್ರ ಬಗ್ಗೆಯೂ ಮಾತಾಡ್ತಾ ಇದ್ರು, ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಳ್ತಾ ಇದ್ರು. ಅದು ಹೇಗೆ ಸಮರ್ಥಿಸಿಕೊಳ್ತಾ ಇದ್ದೀರಿ? ಅಕ್ಕಿಯ ಬೆಲೆ 1948ರಲ್ಲಿ 50ರಲ್ಲಿ 2 ರೂಪಾಯಿ ಇತ್ತು, ಈಗ ಅದು 50-60 ರೂಪಾಯಿ ಆಗಿದೆ. ಇದಕ್ಕೆ ನಾವು ಕಾರಣನಾ? ಬೆಲೆಗಳು ಏರ್ತಾ ಇರ್ತವೆ. ಇದು ನಿಮ್ಮ ಸಮಜಾಯಿಷಿಗಳು. ಇದೇ ಮಾತನ್ನು ನೀವು 2013ರಲ್ಲಿ ಹೇಳಿದ್ರ, ಆ ಚುನಾವಣೆ ಹೊತ್ತಲ್ಲಿ ನೀವು ಹೇಳಿದ್ರ. ಅವತ್ತೇನು ಹೇಳಿದ್ರಿ? ಇಡೀ ದೇಶವೇ ಬರ್ಬಾದ್ ಆಗೋಯ್ತು, ದೇಶ ಮುಳುಗಿ ಹೋಯಿತು, ದೇಶದ ಹಡಗು ನಾವಿಕನಿಲ್ಲದೆ ಚಲಿಸ್ತಾ ಇದೆ, ಎತ್ತ ಸಾಗುತ್ತೋ ಗೊತ್ತಿಲ್ಲ. ನಿಮ್ಮ ಡೈಲಾಗ್ಗಳು ಇದು, ನಿಮ್ಮ ಮಾತುಗಳಿದು. ಇವತ್ತು ಎಲ್ಲಿ ಹೋಯ್ತು? ಇವತ್ತು ನಿಮ್ಮ ಈ ಮಾತುಗಳೆಲ್ಲ ಎಲ್ಲಿ ಹೋದ್ವು? ತೈಲ ಬೆಲೆಯನ್ನು ಏರಿಕೆ ಮಾಡಿದ್ದೀವಿ, ಅದರ ತೆರಿಗೆಯನ್ನು ಇಳಿಸೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಅನಿವಾರ್ಯ ಪರಿಸ್ಥಿತಿ ಇದೆ, ಆದರೂ ಕೂಡ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕೆ? ಜನರು ಇಷ್ಟರ ಮಟ್ಟಿಗೆ ನಿಮಗೆ ತೆರಿಗೆಯನ್ನು ಪಾವತಿಸಬೇಕಾ? ನಾವು ಈ ತೆರಿಗೆ ಪಾವತಿಸೋದಕ್ಕೋಸ್ಕರವೇ ಇವತ್ತು ಜನ ದುಡಿಯುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಜನರು ದುಡಿತಾ ಇರೋದೇ ನಿಮಗೆ ತೆರಿಗೆಯನ್ನು ಕಟ್ಟೋದಕ್ಕೆ. ನೋಡಿ, ತಿಂಗಳವಾರು ಪೆಟ್ರೋಲ್ ದರ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತೇಳಿ. ಮೇ 1ನೇ 93 ರೂಪಾಯಿ 41 ಪೈಸೆ ಇತ್ತು. ಅದೇ ಮೇ 31ಕ್ಕೆ 97 ರೂಪಾಯಿ 43 ಪೈಸೆಗೆ ಬಂತು. ಮೇ 1, ಮೇ 31 ಎಷ್ಟು ವ್ಯತ್ಯಾಸ? 1 ತಿಂಗಳ ವ್ಯತ್ಯಾಸ. 1 ತಿಂಗಳ ಅಂತರದಲ್ಲಿ 7ರಿಂದ 8 ರೂಪಾಯಿವರೆಗೆ ಏರಿಕೆ ಕಂಡಿದೆ ಪೆಟ್ರೋಲ್. ಅದು ನೀವು ಹೇಳ್ತೀರಿ ಇದೆಲ್ಲವೂ ಕೂಡ ಜನರ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀವಿ. ಏಪ್ರಿಲ್ 1ನೇ ತಾರೀಕು 93 ರೂಪಾಯಿ 57 ಪೈಸೆ ಡೀಸೆಲ್ಗಿತ್ತು. ಅದೇ ಏಪ್ರಿಲ್ 30ಕ್ಕೆ 93 ರೂಪಾಯಿ 47 ಪೈಸೆ ಆಗಿದೆ. ಹೀಗೆ ಪ್ರತಿ ತಿಂಗಳು ನೀವು ಪೈಸೆ ಲೆಕ್ಕದಲ್ಲಿ ಏರಿಸಿ ಪೆಟ್ರೋಲ್ನ ಬೆಲೆನ ಇವತ್ತು 100ರ ಗಡಿ ದಾಟಿಸಿದಿರಿ. ಇದು ಯಾರು ತಪ್ಪು? ಹಾಗಾದ್ರೆ ಜನರಿಗೆ ಗೊತ್ತೇ ಆಗ್ತಾ ಇಲ್ಲ. ನೀವು ಪೈಸೆ ಥರ ಹೋಗಿ ಎಲ್ಲಿ ತನಕ ಏರಿಸ್ತಾ ಇದ್ದೀರಿ ನೀವು? ಇದ್ರ ಬಗ್ಗೆ ಇಡೀ ರಾಜ್ಯದಾದ್ಯಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಜನ ಏನು ಹೇಳ್ತಾರೆ ಕೇಳ್ಕೊ. ಸರ್, ಪೆಟ್ರೋಲು ಡೀಸೆಲ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸರ್ಕಾರಕ್ಕೆ ನಾವು ಟಾರ್ಗೆಟ್ ಮಾಡೋ ಬದಲಿ 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಏನು ಮಾಡೈತೆ, ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಈ ಸರ್ಕಾರನೂ ಫಾಲೋ ಮಾಡ್ತಾ ಐತೆ. ಜನಗಳಿಗೆ ಅನುಕೂಲ ಮಾಡೋದು ಯೋಚನೆ ಎಲ್ಲೂ ಮಾಡಿಲ್ಲ ಇವರು.
ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು. ಸರ್ಕಾರ ಏನು ಮಾಡ್ತಾ ಇತ್ತು ಅಂದರೆ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅನ್ನೋದು ಇವ್ರು ತೋರಿಸ್ತಾರೆ, ಅವರು ಈ ಸರ್ಕಾರ ಕೂತಿದ್ದೆ ನಾವೇನು ಮಾಡಿದ್ದು ಅಂತ ತೋರಿಸ್ತಾರೆ. ದಿವಸ ಕೂಲಿ ನೀತಿ ಮಾಡಿ ತಿನ್ನೋರಿಗೆ ತುಂಬ ತೊಂದರೆ ಆಗಿದೆ. ಡೈಲಿ ಪೆಟ್ರೋಲ್ ಬೆಲೆ ಒಂದು 62 ರೂಪಾಯಿ ಪೆಟ್ರೋಲ್ಗೆ 35 ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ. ದಿವಸ ಕೂಲಿ ಪಾಲಿ ಮಾಡೋರು ಎಲ್ಲಿಂದ ತಂದು ಕಟ್ತಾರೆ? ಈ ಸರ್ಕಾರಕ್ಕೆ ತುಂಬ ನಾವು ಮಾನವತೆಯಿಂದ ಹೇಳೋದೇನೆಂದರೆ ದಿವಸ ದುಡ್ಡು ತಿನ್ನೋರಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತ ನಮ್ಮದೊಂದು ರಿಕ್ವೆಸ್ಟು. ಇವಾಗ ಹೆಂಗಾಗೋಗಿದೆ ಅಂದರೆ ಅಪೋಸಿಷನ್ ನಮ್ಮ ಹತ್ರ ಗಟ್ಟಿ ಇಲ್ಲ. ಅಟ್ಲೀಸ್ಟ್ ಅಪೋಸಿಷನ್ ಮಾತಾಡುತ್ತೆ ಅಂದರೆ ಜನಗಳ ಪರಿಸ್ಥಿತಿ ಏನಾಗೋಗಿದೆ ಅಂದರೆ ನಾವು ಇವಾಗ ನಮ್ಮ ಮನೆ ಸಮಸ್ಯೆ ನೋಡ್ಕೊಳ್ಳೋದೇ ಕಷ್ಟ ಆಗೋಗಿದೆ. ಹಂಗಾಗ್ಬಿಟ್ಟು ನಾವು ಸ್ಟ್ರೈಕಿಗೆ ಇಳಿಯಂಗಿಲ್ಲ. ಇವತ್ತು ನಮಗೆ ದಿನ ದುಡ್ಕೊಂಡು ತಿನ್ನೋಕ್ಕೆ ತುಂಬ ಸಮಸ್ಯೆ ಇದೆ. ಅಂಥದ್ರಲ್ಲಿ ನಾವು ಹೋಗ್ಬಿಟ್ಟು ಸ್ಟ್ರೈಕಿಗೆ ಕೂರಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಈ ಸರ್ಕಾರದವರು ನೂರಾರು ಭರವಸೆಗಳು ಕೊಟ್ಟರು, ನಾವು ಹಿಂಗೆ ಮಾಡಿಬಿಡ್ತೀವಿ, ನಾವು ಹಂಗೆ ಮಾಡಿಬಿಡ್ತೀವಿ ಅಂತ. ದೇಶದಲ್ಲಿ ಏನೋ ಒಂದು ತೋರಿಸ್ಬಿಟ್ಟು ಬಂದರು ನಮಗೆ. ಅದು ನೋಡಿದ್ರೆ ಎಲ್ಲ ಹುಸಿ ಆಗೋಯ್ತು. ನನ್ನ ಹತ್ರ ಒಂದು ಕಳಕಳಿ ಏನಂದರೆ ಮುಂದಕ್ಕಾದರೂ ಜನಗಳು ಎಚ್ಚೆತ್ಕೊಂಡು ಸರಿಯಾದ ಒಂದು ಸರ್ಕಾರ ನಮಗೆ ಸ್ಪಂದಿಸುವಂಥ ಸರ್ಕಾರ ಒಂದು ತಂದರೆ ಭಾರಿ ಉತ್ತಮ ಅನಿಸುತ್ತೆ. ಇದ್ರ ಬಗ್ಗೆ ಎಲ್ಲರೂ ಜನಗಳು ಯೋಚನೆ ಮಾಡಿಬಿಟ್ಟು 100 ರೂಪಾಯಿ ಕ್ರಾಸ್ ಮಾಡೋಯ್ತು. ಇದಕ್ಕಿಂತ ದುರ್ದೈವ ಪರಿಸ್ಥಿತಿ ನಾವು ನೋಡಿಲ್ಲ, ಮುಂದಕ್ಕೆ ನೋಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಹಂಗಾಗ್ಬಿಟ್ಟು ನಾನು ಸರ್ಕಾರದಿಂದ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಟ್ಯಾಕ್ಸಸ್ಗಳನ್ನ ಕಮ್ಮಿ ಮಾಡಿ ಅಕ್ಕಪಕ್ಕದ ಕಂಟ್ರಿಗಳಿಗಾದ್ರೂ ನೋಡ್ಬಿಟ್ಟು ನಾವು ಕಲ್ತ್ಕೋಬೇಕು. ಸಣ್ಣ ಕಂಟ್ರಿಗಳು ನಾವು ಅವ್ರ ಮುಂದೆ ತುಂಬ ಬಲಶಾಲಿಗಳು, ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸಸ್ ಬರುತ್ತೆ. ಅಂಥದ್ರಲ್ಲಿ ಈ ಥರ ನಡೆಸೋದು ಸರ್ಕಾರ ಸರಿಯಲ್ಲ ಅನಿಸುತ್ತೆ ನನಗೆ. ಒಳ್ಳೆ ಜನಗಳೂ ಒಂದು ಓಟ್ ಹಾಕ್ಬೇಕಾದ್ರೆ ನಮ್ಮ ಅತ್ಯಮೂಲ್ಯವಾದ ಓಟು ಅಂಥದ್ದು ಹಾಕಬೇಕಾದ್ರೆ ನಾವು ಯೋಚನೆ ಮಾಡಿ ಹಾಕಬೇಕು. ದಿವಸ ಪೆಟ್ರೋಲ್ ರೇಟು ದುಬಾರಿ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ತುಂಬ ಹೊರೆ ಬೀಳ್ತಾ ಇದೆ. ಯಾಕೆಂತಂದರೆ ಪೆಟ್ರೋಲ್ ರೇಟು ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಮೇಯ್ನು. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ರೈತರಿಗೆ ಆಗ್ತಕ್ಕಂಥ ಹೊರೆ ತುಂಬಾ. ಇವಾಗೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ರೈತರಿಗೆ ಬೇಕಾದಂಥ ಹೊಲ ಉಳೋರು ಇವತ್ತು ಯತ್ನಲ್ಲಿ ಯಾರೂ ಇಲ್ಲ. ಎಲ್ಲ ಫುಲ್ ಇದು ಎಲ್ಲ ಟ್ಯಾಕ್ಟ್ರು ಮಿಷಿನರಿ ಎಲ್ಲ ಫುಲ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಿಂದ ಮೇಯ್ನ್ ರೈತರಿಗೆ ತುಂಬಾ ಹೊಡ್ತಾ. ಅದರಲ್ಲೂ ನಾವು ಒಂದು ಸಣ್ಣ ಪುಟ್ಟ ವೆಹಿಕಲ್ ಇಟ್ಕೊಂಡವ್ರಿಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡೋ ಪರಿಸ್ಥಿತಿ ಇಲ್ಲವೇ ಇಲ್ಲ. ಫುಲ್ ನಾವು ಶೆಡ್ಡಿಗೆ ಹಾಕ್ಬಿಟ್ಟು ಇನ್ನು ಮುಂದೆ ಏನಾದರೂ ಒಂದು ಸಣ್ಣ ಪುಟ್ಟ ವೆಹಿಕಲ್ ತಗೊಂಡು ಓಡಾಡೋಣ ಅಂತ ಮನಸ್ಸಿಗೆ ಬಂದ್ಬಿಟ್ಟಿದೆ. ಭಾರಿ ಅಂದ್ರೆ ಭಾರಿ ದುಬಾರಿ ಆಗಿದೆ. ಹಂಗಾಗಿ ಭಾರಿ ಹದೋಗತಿ ಎದ್ದೋಗ್ಬಿಟ್ಟಿದೆ. ಹಿಂಗೆ ಆದರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಹೇಳಕ್ಕೆ ಬರಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿದೆ ಅದರಲ್ಲೂ ಮಿಡಲ್ ಕ್ಲಾಸ್ ಪೀಪಲ್ಗಂತೂ ಭಾರಿ ಅಂದ್ರೆ ಭಾರಿ ಅನ್ಯಾಯ ಆಯ್ತಾ ಇದೆ. ಈ ಪೆಟ್ರೋಲ್ ರೇಟು ದಿನೇ ದಿನೇ ಹೆಚ್ಚಾದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಏನು ಮಾಡೋಕ್ಕೂ ಆಯ್ತಾ ಇಲ್ಲ. ಆದ್ದರಿಂದ ಈ ಪೆಟ್ರೋಲ್ ಡೀಸೆಲ್ ಹಾಕ್ಸೋಕ್ಕೆ ನಾವು 92 ರೂಪಾಯಿ ಕೊಟ್ಟು ಡೀಸೆಲ್ ತಗೋಬೇಕು ಹೊಲ ಉಳುಮೆ ಮಾಡೋಕ್ಕೆ. BJP ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ಎಲ್ಲ ದುಬಾರಿಯಾಗಿ ಹೋಗಿದೆ. ಯಾವುದು ಒಂದಲ್ಲ ಪ್ರತಿಯೊಂದು BJP ಜನಸಾಮಾನ್ಯರ ಜೀವನ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿರೋದು ನಮಗೆ ಕಸ್ಟಮರು ಬರ್ತಿಲ್ಲ. ಇವನ್ ನಾವು ವೆಹಿಕಲ್ ತೆಗಿಯೋಕ್ಕಾಗ್ತಿಲ್ಲ. ಈಗ ಮಾಮೂಲಿ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗಿದೆ. ಯಾಕಂದರೆ ಕಂಪ್ನಿಯವರು ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಲಾರಿಗಳಿರ್ತವೆ. ಈಗ ಒಂದು ಗೂಡ್ಸಿಗೆ 50 ರೂಪಾಯಿ ಇದ್ದಿದ್ದು ಇವತ್ತು 150 ರೂಪಾಯಿ ಆಗಿದೆ. ಈಗ ನಮ್ಗೆ ಹೆಂಗೆ ಅಂದರೆ ಒಂದು ಪ್ರಾಡಕ್ಟ್ ಮೇಲೆ 200-300 ರೂಪೀಸ್ ಪ್ರಾಫಿಟ್ ಇದ್ದಾಗ ಈ ವೆಹಿಕಲ್ ಗೂಡ್ಸು ಮತ್ತು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಮಾಡಿದಾಗ ಆಬ್ವಿಯಸ್ಲಿ ನಾವು ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಹಾಗಾಗಿ ಜನಗಳು ಏನಕ್ಕೂ ಬರ್ತಾನೆ ಇಲ್ಲ ಇವಾಗ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾನೆ ಇಲ್ಲ ಸರ್. ಇವಾಗ ಆಗ್ತಿಲ್ಲ ನಮಗೆ. ಈಗ ಕಾಸ್ಟ್ ಆಫ್ ಲಿವಿಂಗ್ ನಮ್ಗೆ ಹೆಂಗೋ ಈಗ ಡೈಲಿ ನಮ್ದೇಗೋ ನಡೆಯುತ್ತೆ ಸರ್. ಈ ಪಾಪ ಡೈಲಿ ಈ 300-400 ಎಲ್ಲ ವರ್ಕ್ ಮಾಡೋರಿಗೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಪಾಪ 100 ರೂಪಾಯಿ ಬಸ್ ಚಾರ್ಜು, 150 ರೂಪಾಯಿ ಎಣ್ಣೆ. ಈ 150 ರೂಪಾಯಿಗೆ ಇನ್ನೇನು ಸರ್ವೈವ್ ಆಗುತ್ತೆ ಸರ್. ಹಂಗಾಗಿ ಕೇಳಿದ್ರಲ್ಲ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ರಲ್ವ. ಈ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯಿಂದಾಗಿ ಪ್ರತಿಯೊಂದು ಅಡುಗೆ ವಸ್ತುಗಳು ದಿನನಿತ್ಯ ನಾವು ಏನು ಬಳಕೆ ಮಾಡ್ತೀವಿ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ. ಜನ ಹೇಗೆ ಬದುಕಬೇಕು? ಒಬ್ಬ ಬಡವ, ಒಬ್ಬ ಮಧ್ಯಮ ವರ್ಗದವನು ಅವನು ಹೇಗೆ ಬದುಕಬೇಕು? ಮನೆ ಗೆದ್ದು ಮಾರ್ ಗೆಲ್ಲು ಅಂತಾರೆ. ಅಂದರೆ ಮೊದಲು ಮನೆಯನ್ನೇ ಗೆಲ್ಲು, ಅದಾದ ಮೇಲೆ ನೀನು ಊರವ್ರನ್ನೆಲ್ಲ ಗೆಲ್ಲು ಅಂತ ಹೇಳಿ. ಆದರೆ ನಮ್ಮಲ್ಲಾಗಿದ್ದೇನು? ದೇಶಕ್ಕೆ ಬೇಕಾದಂಥ ಲಸಿಕೆಯನ್ನು ನಾವು ದೇಶಕ್ಕೆ ಉಪಯೋಗ ಮಾಡದೆ ಬೇರೆ ಎಲ್ಲ ದೇಶಗಳಿಗೂ ಹಂಚಿದ್ವಿ. ನಮ್ಮ ದೇಶದಲ್ಲಿ ಮಾತ್ರ ಸಾಲು ಸಾವುಗಳು. ಪ್ರಪಂಚದ ಯಾವುದೇ ದೇಶವೂ ಕೂಡ ತನ್ನ ಹೊರೆಯನ್ನು ತನ್ನ ಜನರ ಮೇಲೆ ಹಾಕಲಿಲ್ಲ. ಯಾವ ದೇಶಗಳು ಕೂಡ ಹಾಕಿಲ್ಲ. ಇಡೀ ನಮ್ಮ ಪ್ರಪಂಚದಲ್ಲೇ ಅರಬ್ ದೇಶಗಳನ್ನು ಬಿಟ್ಟರೆ ಬೇರೆಲ್ಲ ದೇಶಗಳು ಕೂಡ ತೈಲವನ್ನು ಆಮದು ಮಾಡ್ಕೊಳ್ತವೆ. ಎಲ್ಲ ದೇಶಗಳು ಆಮದು ಮಾಡ್ಕೊಳ್ತವೆ. ಆದರೆ ಆ ದೇಶದಲ್ಲಿ ಇಷ್ಟೊಂದು ಕ್ರೌರ್ಯಯುತವಾಗಿ, ಇಷ್ಟೊಂದು ಕ್ರೌರ್ಯದಿಂದ ತೆರಿಗೆಯನ್ನು ಯಾವ ದೇಶಗಳೂ ಕೂಡ ಹಾಕಲಿಲ್ಲ. ಇಷ್ಟೊಂದು ಭೀಭತ್ಸಕವಾಗಿ, ಭಯಾನಕವಾಗಿ
ಯಾವುದು ತೆರಿಗೆಯನ್ನು ವಿಧಿಸಿದ್ದಾರಾ ಯಾವುದಾದ್ರೂ ದೇಶಗಳು? ಇಲ್ಲ, ಯಾವ ತೆರಿಗೆಗಳು ಕೂಡ ವಿಧಿಸಲಿಲ್ಲ ಆಯಾಯ ದೇಶಗಳು. ಯಾಕಂದರೆ ಅವರಿಗೆ ಅವರ ಜೀವನ ಮುಖ್ಯ, ಅವರ ಜನ ಮುಖ್ಯ. ನಮ್ಮಲ್ಲಿ ಏನಾಯಿತು? ಜನರ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ. ಮೊದಲು ಪರರು ಬೇಕು ನಮಗೆ, ಆಮೇಲೆ ನಮ್ಮವ್ರು ಎಲ್ಲಿದ್ದಾರೆ? ಇವರು ಸ್ಮಶಾನ ಸೇರಿದ್ದಾರೆ. ಅಷ್ಟು ಕ್ರೌರ್ಯವನ್ನು ಮೆರೆದ್ರಿ. ಈ ತೆರಿಗೆ ಬರೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ ಭೀಭತ್ಸಕವಾದಂಥ ತೆರಿಗೆ ವ್ಯವಸ್ಥೆ ಇದು. ಇಷ್ಟರ ಮಟ್ಟಿಗೆ ಇಡೀ ಪ್ರಪಂಚದಲ್ಲೇ ಭಾರತದಷ್ಟು ತೆರಿಗೆಯನ್ನು ಪಾವತಿ ಮಾಡ್ತಾ ಇರುವಂಥ ಬೇರೆ ದೇಶ ಇಲ್ಲ. ಇನ್ನು ರಾಜ್ಯದಾದ್ಯಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಜೊತೆ ಜಾಯ್ನ್ ಆಗ್ತಾರೆ ಶಿವಮೊಗ್ಗದಿಂದ ನನ್ನ ಪ್ರತಿನಿಧಿ ನವೀನ್ ಪುರದಾಳ್, ಜೊತೆಗೆ ಬಳ್ಳಾರಿಯಿಂದ ವೆಂಕಟೇಶ್ ಕುಲಕರ್ಣಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಎಸ್, ನವೀನ್ ಪುರದಾಳ್ ಜೊತೆಗೆ ವೆಂಕಟೇಶ್ ಕುಲಕರ್ಣಿ ಇಬ್ಬರು ಕೂಡ ಇದ್ದಾರೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ನೋಡ್ತಾ ಹೋದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ರೆ ಜನರ ಜೀವನ ಅಧೋಗತಿಗೆ ಹೋಗಿದೆ. ಜನರ ಸಮಸ್ಯೆಗಳನ್ನ ಹೇಳತೀರದಂಥ ಪರಿಸ್ಥಿತಿ ಇದೆ. ಆ ಕಾಲದಲ್ಲಿ ಯಾರೆಲ್ಲ ಪ್ರತಿಭಟನೆ ಮಾಡಿದ್ರು ಇದರ ವಿರುದ್ಧವಾಗಿ, ಇವತ್ತು ಅದೇ ಜನರು ಬೆಲೆ ಏರಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ನವೀನ್, ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿ ರೇಟ್ ಎಷ್ಟು ಹೆಚ್ಚಳ ಆಗಿದೆ? ಅಲ್ಲಿ ಜನರು ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಹೌದು ವಾಸುದೇವ್, ಒಂದು ಕಡೆ ಕೋವಿಡ್ನ ಸಂಕಷ್ಟದಲ್ಲಿ ರಾಜ್ಯ ಬಡ ಹಾಗೂ ಮಧ್ಯಮ ವರ್ಗದ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಏನು ಅಡುಗೆ ಅನಿಲ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಅಗತ್ಯ ವಸ್ತುಗಳ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಹೀಗಾಗಿ ಬಡ ಮತ್ತು ಮಧ್ಯಮ ವರ್ಗದವರು ಜೀವನ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗಿರುವಂಥದ್ದು. ಯಾಕಂದರೆ ಒಬ್ಬ ಕೂಲಿಗೆ ಕೆಲಸಕ್ಕೆ ಹೋದರೆ 400 ರೂಪಾಯಿ ಕೂಲಿ ಸಿಗುವಂಥದ್ದು. ಆದರೆ ಅದರಲ್ಲಿ ಕನಿಷ್ಠ ಈಗ 100 ರೂಪಾಯಿನ ಪ್ರತಿನಿತ್ಯ ಅವರು ಪೆಟ್ರೋಲ್ಗೆ ಕೂಡ ವಹಿಸಬೇಕಾದಂಥ ಅನಿವಾರ್ಯತೆ ಈಗ ಶಿವಮೊಗ್ಗದಲ್ಲಿ ಕೂಡ ಇರುವಂಥದ್ದು. ನಾನೀಗ ಶಿವಮೊಗ್ಗದ ಪೆಟ್ರೋಲ್ ಬಂಕ್ ಒಂದರಲ್ಲಿದ್ದೇನೆ. ಇಲ್ಲೂ ಕೂಡ ನೀವು ಗಮನಿಸಬಹುದು, ಈಗಾಗಲೇ ಶಿವಮೊಗ್ಗದಲ್ಲೂ ಕೂಡ ಈಗಾಗಲೇ ಏನು ಶಿವಮೊಗ್ಗದಲ್ಲಿ ಪೆಟ್ರೋಲ್ ಬೆಲೆ ಸೆಂಚುರಿಯನ್ನ ಬಾರಿಸಿರುವಂಥದ್ದು. 102 ರೂಪಾಯಿ 90 ಪೈಸೆ ಈಗಾಗಲೇ ಪೆಟ್ರೋಲ್ ದಾಟಿರುವಂಥದ್ದು. ಅದರ ಜೊತೆಗೆ ಡೀಸೆಲ್ ಕೂಡ ಈಗಾಗಲೇ 94 ರೂಪಾಯಿ 68 ಪೈಸೆ ಆಗಿರುವಂಥದ್ದು. ಅಂದರೆ ಶಿವಮೊಗ್ಗದಲ್ಲೂ ಕೂಡ ಈಗಾಗಲೇ ಬಾರಿಸಿ ಕಳೆದ ಒಂದು ವಾರದ ಹಿಂದೆ ಶಿವಮೊಗ್ಗದಲ್ಲಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಈಗಾಗಲೇ ಏರಿಕೆ ಆಗಿರುವಂಥದ್ದು. ಒಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುವಂಥ. ಯಾಕಂದರೆ ಪ್ರತಿಯೊಂದು ಕೂಡ ಸರಕು ಸಾಗಣೆ ವೆಚ್ಚವೇನು ಎಲ್ಲವನ್ನು ಕೂಡ ಈಗಾಗಲೇ ಏನು ಜನರ ಮೇಲೆ ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗುವಂಥ. ಹಾಗಾಗಿ ಶಿವಮೊಗ್ಗದಲ್ಲೂ ಕೂಡ ಈಗಾಗಲೇ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಗ್ರಾಹಕರು ಕೂಡ ಇಲ್ಲಿ ಒಂದಿಷ್ಟು ಜನ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಪೆಟ್ರೋಲ್ ನಿತ್ಯ ಏರಿಕೆ ಆಗ್ತದೆ, ಜನರು ಜೀವನ ಮಾಡೋದು ಕಷ್ಟ. ನಿಮ್ಗೆ ಏನು ಅನಿಸಿದೆ ಸರ್? ಸರ್, ಏನಿವತ್ತು ಕೊರೋನಾ ಅಂತ ಸಂಕಷ್ಟ ಸಂದರ್ಭದಲ್ಲಿ ಸರ್ಕಾರ ಜನರ ಹಿತವನ್ನು ಕಾಪಾಡುವಂತ ಉದ್ದೇಶವನ್ನು ಇಟ್ಕೊಳ್ಳೋ ಬದಲು ಇವತ್ತೇನು ಪೆಟ್ರೋಲ್ ಮತ್ತು ಡೀಸೆಲ್ ದಿನನಿತ್ಯ ನಮಗೆ ಅವಶ್ಯಕತೆ ಇರುವಂತಹ ದರವನ್ನು ಏರಿಕೆ ಮಾಡಿ ಜನರ ಸಂಕಷ್ಟಕ್ಕೆ ಬರೇಳುವಂತ ಕೆಲಸ ಮಾಡ್ತಾ ಇರುವಂತದ್ದು. ಏನಿವತ್ತು ಪೆಟ್ರೋಲ್ ಜೊತೆಗೆ ಡೀಸೆಲ್ ಸಮೇತ ಗಗನವನ್ನು ಮುಟ್ಟುವಂತ ಬೆಲೆ ಆಗ್ತಿರೋದ್ರಿಂದ ಸರಕು ಸಾಗಾಣಿಕೆಯಲ್ಲಿ ವ್ಯತ್ಯಾಸಗಳಾಗಿ ಇವತ್ತು ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆಯನ್ನು ಇವತ್ತು ಹೆಚ್ಚಾಗ್ತದೆ. ಇಂತಹ ಸಂಕಷ್ಟದಲ್ಲಿರುವಂತಹ ಜನತೆಗೆ ಬರೆ ನೀಡುತ್ತಿರುವಂತಹ ಈ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಿಸುವಂಥದ್ದು. ಏನಿವತ್ತು ನಾವಾಗಲೇ ಈಗ ವಿದೇಶದಾದ್ಯಂತ ನಾವು ಪ್ರಪಂಚದಾದ್ಯಂತ ಏನಿವತ್ತು ಕಚ್ಚಾ ತೈಲಗಳ ಬೆಲೆ ಕಡಿಮೆ ಇದ್ರೂ ಸಹ ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಯಾಕೋ ಪೆಟ್ರೋಲ್ ದರ ಏರಿಕೆ ಮಾಡಿರೋದು ನೋಡಿದ್ರೆ ಇವತ್ತು ಜನವಿರೋಧಿ ನೀತಿ ಸರ್ಕಾರ ನಿಜವಾಗ್ಲೂ ಅನುಭವಿಸ್ತಾ ಇದೆ. ಏನಿವತ್ತು ದೇಶದಲ್ಲಿ ಆಡಳಿತ ನಡೆಸುವಂತಹ ಪ್ರಧಾನಮಂತ್ರಿಗಳಾಗಿರ್ಬೋದು, ಆರ್ಥಿಕ ಸಚಿವರಾಗಿರ್ಬೋದು, ಇವರಿಗೆ ಯಾವುದೇ ಒಂದು ದೇಶದ ಎಕನಾಮಿಗೆ ಬದಲೇ ಒಂದು ಏನೋ ಇವರಿಗೆ ಒಂದು ಯಾವುದೇ ಆದಂಥ ಒಂದು ಪ್ಲಾನಿಂಗ್ ಇಲ್ಲದೆ ರೀತಿಯಲ್ಲಿ ಇವತ್ತು ಯದ್ವಾ ಪೆಟ್ರೋಲ್ ದರ ಏರಿಕೆ ಮಾಡೋದಾಗಿರ್ಬೋದು, ಡೀಸೆಲ್ ದರ ಏರಿಕೆ ಮಾಡೋದು, ಅಗತ್ಯ ವಸ್ತುಗಳ ಬೆಲೆ ಇವತ್ತೆಲ್ಲ ಗಗನಕ್ಕೇರಿ ಇವತ್ತು ಸಂಕಷ್ಟದಲ್ಲಿರುವಂತಹ ಸಾರ್ವಜನಿಕ ಇವತ್ತು ನಿಜವಾಗ್ಲೂ ಇವತ್ತು ನಿರ್ಜೀವ ಶವ ಆಗಿರುವಂಥದ್ದು ಈ ಸರ್ಕಾರದ ಜನವಿರೋಧಿ ನೀತಿ ಎದ್ದು ತೋರ್ತದೆ. ಜೊತೆಗೆ ನೀವು ಕೂಡ ಇನ್ನು ಬೇರೆ ಗ್ರಾಹಕರು ಅವ್ರನ್ನು ಕೂಡ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೇನೆ. ಸರ್, ನೀವು ಕೂಡ ನೋಡ್ತಾ ಇದ್ದೀರಾ ಪ್ರತಿನಿತ್ಯ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ, ಅಡುಗೆ ಎಣ್ಣೆ ಕೂಡ ಈಗ 150 ರೂಪಾಯಿ ಗಡಿ ದಾಟಿದೆ. ಈಗಾದ್ರೆ ಬಡವರು ಜೀವನ ಮಾಡೋದು ಹೇಗೆ ಅಂತ? ಬಡವರು ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ ಸರ್. ಮೊದಲೇ ಬಡವರು ಈಗ ಇನ್ನೂ ಕಡು ಬಡವರು ಆಗ್ತಾ ಇದ್ದಾರೆ ಜನ. ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಓಟಿಗೋಸ್ಕರ ಮಾತ್ರ ಬಳಸ್ತಾ ಇದ್ದಾರೆ ಹೊತ್ತು ಅವರು ಹಿತಾಸಕ್ತಿಯನ್ನು ಯಾರೂ ಕಾಪಾಡ್ತಾ ಇಲ್ಲ. ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಷ್ಟು ಗಗನಕ್ಕೇರಿದ್ರು ಯಾರೂ ಏನು ಮಾತಾಡ್ತಿಲ್ಲ. ಅಂದರೆ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹುನ್ನಾರ ನಡೆಸ್ತಿದ್ದಾರೆ. ಇವರೆಲ್ಲ ಶಾಮೀಲಾಗಿದ್ದಾರೆ. ಇದ್ರ ಬಗ್ಗೆ ಇದೊಂದು ಸ್ಕ್ಯಾಮ್ ಅಂತ ನಮ್ಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಮುಂದುಳಿದ ದೇಶಗಳು ಯಾವ ರೀತಿ ಜನರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಜನರನ್ನ ಕಾಪಾಡ್ತಾರೆ, ಜನರನ್ನ ನೋಡ್ಕೊಳ್ತಾರೆ, ಜನರಿಗೋಸ್ಕರ ಎಷ್ಟೊಂದು ಕೆಲಸ ಮಾಡ್ತಾರೆ, ಅದನ್ನು ನೋಡ್ಕೊಂಡ್ಬಿಟ್ಟು ನಮ್ಮ ಸರ್ಕಾರ ಇದನ್ನು ಕಲಿಬೇಕು. ಮತ್ತು ಆಮ್ ಆದ್ಮಿ ಸಾಮಾನ್ಯ ಜನರಿಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡಬೇಕು ಹೊರತು ಸ್ವಿಮ್ಮಿಂಗ್ ಪೂಲು, ಮೆಟ್ರೋ ಟ್ರೈನು, ಬುಲೆಟ್ ಟ್ರೈನು ಅದೆಲ್ಲ ನಮಗೆ ಬೇಡ ಸರ್. ಸಾಮಾನ್ಯ ಜನರಿಗೆ ಪೆಟ್ರೋಲ್ ಏನಿದೆ, ಅದು ಡೀಸೆಲ್ ಏನಿದೆ ಡೈಲಿ ಯೂಸ್ ಆಗುವಂಥದ್ದು, ಅದನ್ನು ಕಡಿಮೆ ಬೆಲೆಗೆ
ಒದಗಿಸಲಿಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಈಗಾಗಲೇ ಒಬ್ಬ ಕೂಲಿ ಕಾರ್ಮಿಕರಿಗೆ 300 400 ರೂಪಾಯಿ ಕೂಲಿ ಸಿಗುತ್ತೆ, ಅದರಲ್ಲಿ ಈಗ 100 ರೂಪಾಯಿ ಪೆಟ್ರೋಲ್ಗೆ ಕೊಡೋದಾದ್ರೆ ಅವ್ನ ಜೀವನ ನಿರ್ವಹಣೆ ಹೇಗೆ ಮಾಡೋದಂತ? ಭಾಳ ಕಷ್ಟ ಇದೆ ಸರ್, ಭಾಳ ಕಷ್ಟ ಇದೆ. ಅಂದರೆ ಅವನು ಈ ರೀತಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂದರೆ ಅವ್ನು ಕೆಲಸಕ್ಕೆ ಬರೋದನ್ನೇ ಬಿಟ್ಬಿಡ್ತಾನೆ. ಮತ್ತೇನಂದರೆ ಕೂಲಿ ಕಾರ್ಮಿಕರಿಗೆ ಇವತ್ತು ಕೆಲಸಕ್ಕೆ ತರದೇ ತುಂಬ ಕಷ್ಟವಾಗಿದೆ. ಅಂಥದ್ರಲ್ಲಿ ಈ ರೀತಿ ಎಲ್ಲ ತೈಲ ಬೆಲೆ ಜಾಸ್ತಿ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ ಸರ್, ಭಾಳ ಕಷ್ಟ ಆಗುತ್ತೆ. ಇನ್ನೋರ್ವ ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ. ಈಗಾಗಲೇ ಏನು ಎಲ್ಲರೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಸಾಕಷ್ಟು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ದಿನನಿತ್ಯ ಬಗ್ಗೆ ನೀವೇನು ಹೇಳ್ತೀರಾ? ಇವತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಸಿ ಇವತ್ತು ಜನರಿಗೆ ಇವತ್ತು ಅಗತ್ಯ ಸಾಮಗ್ರಿಗಳು ಏನ್ ಬೇಕಲ್ಲ ಅದ್ರನ್ನ ಬೆಲೆ ಜಾಸ್ತಿ ಮಾಡಿ ಇವತ್ತು ಮೂಲ ಕಾರಣ ಇವತ್ತು ಪೆಟ್ರೋಲ್ ಡೀಸೆಲ್ ಸಾಗಾಟನೆ ವೆಚ್ಚ ಇವತ್ತು ಹೆಚ್ಚುತ್ತಾ ಇದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಒಂದು ರೇಟ್ ಹೆಚ್ಚಳದಿಂದ ಇವತ್ತು ಆ ರೀತಿ ಆಗ್ತಿದೆ. ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಜೀವನ ಮಾಡಬೇಕು ಅಂದ್ರೆ ಅವನಿಗೆ ಒಂದು 300 ರಿಂದ 400 ರೂಪಾಯಿ ಕೂಲಿ ಇರುತ್ತೆ. ಇವತ್ತು ಅವನು ಒಂದು ದಿವಸ ಕೆಲ್ಸಕ್ಕೆ ಹೋಗಿ ಬರ್ಬೇಕು ಅಂದ್ರೆ ಒಂದು 5-10 ಕಿಲೋಮೀಟರ್ ಓಡಾಡ್ಬೇಕಾಗತ್ತೆ. ಒಂದ್ ದಿವಸ ಓಡಾಡದಂದ್ರೆ 100 ರೂಪಾಯಿ ಖಾಲಿ. ಒಂದು ಉಳಿಯೋದು 200 ರೂಪಾಯಿಲಿ 1 ಲೀಟರ್ ಎಣ್ಣೆ ತಗೊಳಕ್ಕಾಗಲ್ಲ ಸ್ವಾಮಿ. ಇವತ್ತು 175 ರೂಪಾಯಿ ಇವತ್ತು 1 ಲೀಟರ್ ಎಣ್ಣೆ. ಇಂಥ ಸಂದರ್ಭದಲ್ಲಿ ನೀವು ಲಾಕ್ಡೌನ್ ಮಾಡಿದ್ರಿ, ಒಬ್ಬ ಬಡವ ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ. ಇವತ್ತು ಲಾಕ್ಡೌನ್ ಮಾಡಿ ನೀವು ಅದ್ರ ನೆಕ್ಸ್ಟ್ ಇವತ್ತು 100 ರೂಪಾಯಿ 100 ಚಿಲ್ಲರೆ ರೂಪಾಯಿ ನೀವು ಪೆಟ್ರೋಲ್ ರೇಟ್ ಮಾಡಿದ್ರೆ ಇವತ್ತು ಒಂದಕ್ಕೆ 2-3 ಪಟ್ಟು ನೀವು 35 ರೂಪಾಯಿ ಇರೋ ಪೆಟ್ರೋಲ್ನ ಇವತ್ತು 100 ರೂಪಾಯಿ ತನಕ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಯಾರನ್ನ ದೋಚಿಸ್ತಿದ್ದೀರಾ ನೀವು? ಜನ ಅವತ್ತು ನರೇಂದ್ರ ಮೋದಿ ಅವರನ್ನ ಹೊಗಳಿ ಹಾಡಿ 35 ರೂಪಾಯಿ ಪೆಟ್ರೋಲ್ ರೇಟ್ ಕೊಡ್ತಾರೆ ನಮಗೆ ಅಂತ ಊಟ ಅವತ್ತು ಜನ ಓಟ್ ಹಾಕಿದ್ರು ನಂಬಿ. ಇವತ್ತು ಜನರನ್ನ ವಿಶ್ವಾಸಕ್ಕೆ ತಗೊಳ್ಳೋಂತ ಕೆಲಸ ನೀವು ಮಾಡಿಲ್ಲ, ವಿಶ್ವಾಸ ದ್ರೋಹ ಮಾಡಿದೀರಾ ಇವತ್ತು ಜನಕ್ಕೆ. ನೀವು ಇವತ್ತು ಮಾಡಬೇಕಾಗಿದ್ದು ನೀವು ಇದನ್ನ ಏನು ಜನರಿಗೆ ಹೆಲ್ಪ್ ಅನ್ನ ಮಾಡಬೇಕಾಗಿತ್ತು. ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಒಂದಷ್ಟು ಅನುಕೂಲವನ್ನು ಮಾಡಿ ಅದರಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತೆರಿಗೆಯನ್ನು ಇಟ್ಟಿದ್ರೆ ಒಂದಷ್ಟು ಮಧ್ಯಮ ಮತ್ತು ಬಡವರ್ಗ ಜನರಿಗೆ ಅನುಕೂಲ ಆಗುತ್ತೆ. ಆದರೆ ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯೋಚನೆ ಮಾಡ್ತಿಲ್ಲ ಅಂತೇಳಿ ಶಿವಮೊಗ್ಗ ಜನರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಸುದೇವ್. ಎಸ್ ನವೀನ್ ಹಾಗೇ ಇರಿ. ಬಳ್ಳಾರಿಯಿಂದ ವೆಂಕಟೇಶ್ ಕುಲಕರ್ಣಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವೆಂಕಟೇಶ್, ಬಳ್ಳಾರಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಸಾಕಷ್ಟು ಜನ ರೈತರಿದ್ದಾರೆ. ರೈತರು ಅತಿ ಹೆಚ್ಚಾಗಿ ತಮಗೆ ಬೇಕಾದಂಥ ಕೃಷಿ ಯಂತ್ರೋಪಕರಣಗಳಿಗೂ ಕೂಡ ಈ ಪೆಟ್ರೋಲ್ ಡೀಸೆಲನ್ನು ಬಳಸ್ತಾರೆ. ಹಾಗಾಗಿ ಅಲ್ಲಿ ಅವನಿಗೆ ಉತ್ಪಾದನಾ ವೆಚ್ಚವೂ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಯಾರೆಲ್ಲ ಕೂಲಿ ಕಾರ್ಮಿಕರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಅವರು ಕೆಲಸಕ್ಕೆ ಹೋಗಬೇಕು ಅಂತ ಆದ್ರೇ ಒಂದು 10-12 ಕಿಲೋಮೀಟರ್ ಹೋಗಲೇಬೇಕು. ಇರೋವಂಥ 300-400 ರೂಪಾಯಿ ಕೂಲಿಯಲ್ಲಿ 200 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಕೊನೆಗೆ ಆತನಿಗೆ ಉಳಿಯೋದೇನು? ಅದರ ಜೊತೆಗೆ ದಿನನಿತ್ಯದ ಬಳಕೆ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ, ಗಗನಕ್ಕೆ ಏರಿದೆ. ಜನ ಏನು ಹೇಳ್ತಾರೆ ವೆಂಕಟೇಶ್? ಹೌದು ವಾಸುದೇವ್, ಬಳ್ಳಾರಿಯಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. 94 ರೂಪಾಯಿ ಡೀಸೆಲ್ ಆದರೆ 103 ರೂಪಾಯಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಇದರಿಂದ ಮಧ್ಯಮ ವರ್ಗದ ಜನರು ಸಾಕಷ್ಟು ಸಂಕಷ್ಟಕ್ಕೀಡಾಗಿರ್ತಕ್ಕಂಥದ್ದು. ಮೊದಲೇ ಕರೋನಾದ ಎಫೆಕ್ಟ್ನಿಂದ ಸಾಕಷ್ಟು ಜನರು ಬಳಲಿರ್ತಕ್ಕಂಥದ್ದು. ಅದರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿ ಮಾಡಲಿಕ್ಕೂ ಕೂಡ ಸಾಕಷ್ಟು ಹರಸಾಹಸ ಪಡುವಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಏನು ಬೆಲೆ ಏರಿಕೆ ಗಗನಕ್ಕೇರಿದೆ. ಇದರಿಂದ ಮಧ್ಯಮ ವರ್ಗದ ಜನರು ಸಾಕಷ್ಟು ಸಂಕಟ ಪಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಗ್ರಾಹಕರು ಕೂಡ ಇದ್ದಾರೆ, ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಬಳ್ಳಾರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಜನಸಾಮಾನ್ಯರಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ, ಏನ್ ಹೇಳ್ತೀರಿ? ಸರ್, ಕೇಂದ್ರ ಸರ್ಕಾರದ ಪಾಲಿಸಿಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಬಳ್ಳಾರಿಯಲ್ಲೇ ಮೊದಲು 100 ರೂಪಾಯಿ ದಾಟಿದ್ದು. ಹಾಗಾಗಿ ನಮಗೆ ಗಾಡಿ ತರಬೇಕಾ ಬೇಡ ಹೊರಗಡೆ ಅಂತ ಆಲೋಚನೆ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಕೇಂದ್ರದ ಪಾಲಿಸಿ ಆಗಿರ್ಬೋದು, ಸರ್ಕಾರದ ಪಾಲಿಸಿಗಳಾಗಿರ್ಬೋದು. ಯಾಕೆ ಕಚ್ಚೆ ತೈಲ 170 ರೂಪಾಯಿ ಇದ್ದಾಗೆ ಪೆಟ್ರೋಲ್ ನಮಗೆ 65-70 ರೂಪಾಯಿ ಸಿಗ್ತಿತ್ತು. ಇವತ್ತು 70 ರೂಪಾಯಿ ಇದ್ದ ಯಾಕೆ 102 ರೂಪಾಯಿ 60 ಪೈಸೆ ಆಯ್ತು ಗೊತ್ತಿಲ್ಲ. ಆದ್ರೆ ಇವ್ರ ಉದ್ದೇಶ ಏನು? ಈ ಲಾಕ್ಡೌನು ಭಾರ ಎಲ್ಲ 2 ವೀಲರ್ಗಳ ಮೇಲೆ ಹಾಕ್ಬೇಕಾ, 4 ವೀಲರ್ಗಳ ಮೇಲೆ ಹಾಕ್ಬೇಕಾ? ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದವರು, ಅಪ್ಪರ್ನವರು ಎಲ್ಲರೂ ಕೂಡ ಗಾಡಿ ಓಡಿಸ್ತಾರೆ. ಇವತ್ತು ಗಾಡಿ ಹೊರಗಡೆ ತರಲಿಕ್ಕೆ ಭಯ ಆಗ್ತದೆ. ನಾವು ಈ ತರ ಆದ್ರೆ 2 ವೀಲರ್ ಬಿಟ್ಬಿಟ್ಟು ನಡ್ಕೊಂಡು ತಿರುಗಾಡಬೇಕಾ, ಇಲ್ಲ ಸೈಕಲ್ನಾಗ ಹೋಗಬೇಕಾ? ಇದೇ ಅಚ್ಚದಿನ ಮೋದಿಯವರು ಮಾಡ್ತಕ್ಕಂಥದ್ದು ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಇದು ಜನಗಳ ಅಭಿಪ್ರಾಯ ಕೂಡ. ಸೊ ಅದ್ರ ಜೊತೆಗೆ ಇನ್ನು ಸಾಕಷ್ಟು ಜನರು ಕೂಡ ವಾಸ್ತವ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ರೈತ ಜನರಿದ್ದಾರೆ. ಹೊಲಗಳಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಾ ಇದೆ. ಏನ್ ಹೇಳ್ತೀರಿ? ರೈತರಿಗೆ ಯಾವ ರೀತಿ ಸಂಕಷ್ಟ ಆಗ್ತಾ ಇದೆ? ಸರ್, ಇವತ್ತು ಕೇಂದ್ರ ಸರ್ಕಾರ ಸುಮಾರು ಇವತ್ತಿನ ಬೆಲೆ ಪೆಟ್ರೋಲ್ ಬೆಲೆ 103 ರೂಪಾಯಿ. ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇಂಥ ಒಂದು ಸರ್ಕಾರ ಇರಬಾರ್ದು ಅಂತೇಳಿ ಬಹಳಷ್ಟು ಈ ದೇಶದ ನಾಗರಿಕರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬರೀ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಅದಕ್ಕೊಂದೇ ಸಂಬಂಧಪಟ್ಟಿದ್ದಲ್ಲ, ದಿನಾಲೂ ನಾವು ತಿನ್ನತಕ್ಕಂಥ ಆಹಾರ ಪದಾರ್ಥಗಳು ಆಗ್ಲಿ, ಟ್ರಾನ್ಸ್ಪೋರ್ಟ್ ಆಗ್ಲಿ, ಪ್ರತಿಯೊಂದು ಹೆಚ್ಚಾಗ್ತಾ ಇದೆ. ಬಡವರು ಯಾವ ತರ ಬದುಕಬೇಕು, ರೈತರು ಹೆಂಗ್ ಬದುಕಬೇಕು? ನಿಜವಾಗ್ಲೂ ಇದು ಅರ್ಥ ಮಾಡ್ಕೋಬೇಕು ಮೋದಿ ಅವರು. ತಕ್ಷಣ ಈ ಆಗಿಲ್ಲ ಅಂದ್ರೆ ಈ ಒಂದು ಬೆಲೆ ಕಡಿಮೆ ಮಾಡಕ್ ಆಗಿಲ್ಲ ಅಂದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಸರ್ಕಾರ ಮನೆಗೆ ಹೋಗೋದು ಉತ್ತಮ. ಮುಂದೆ ಬರತಕ್ಕಂಥ ಸರ್ಕಾರ ಆದ್ರೂ ಈ ಒಂದು ದೇಶದ ನಾಗರಿಕರಿಗೆ ಮತ್ತು ಎಲ್ಲರಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಸರ್ಕಾರ ನಡೆಸಲಿಕ್ಕೆ
ಇರುತ್ತಾರೆ. ಹಾಗಾದ್ರೆ ಫಸ್ಟ್ ಬಿಟ್ಟು ಹೋಗ್ಬಿಡ್ಬೇಕು ಈ ಸರ್ಕಾರ. ಹೌದು ವಾಸುದೇವ್, ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸಾಕಷ್ಟು ಏರಿಕೆ ಆಗ್ತಾ ಇದೆ, ಇದರಿಂದ ಜನಸಾಮಾನ್ಯರು ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಬಳ್ಳಾರಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ. ಬೆಲೆ ಏರಿಕೆ ದುಬಾರಿ ಅನಿಸ್ತಾ ಇದೆ ಅನ್ನುವಂಥದ್ದು ಬಳ್ಳಾರಿ ಜನರ ಒಂದು ಮಾತು ಅಂತಾನೆ ಹೇಳ್ಬೋದು ವಾಸುದೇವ್. ಓಕೆ, ಧನ್ಯವಾದಗಳು ವೆಂಕಟೇಶ್ ಕುಲಕರ್ಣಿ. ಜೊತೆಗೆ ಧನ್ಯವಾದಗಳು ನವೀನ್, ನಿಮ್ಮ ಇಷ್ಟೊತ್ತಿನ ಮಾಹಿತಿಗೋಸ್ಕರ. ನೋಡಿ, ಇಡೀ ರಾಜ್ಯದ ಜನರೇ ಇವತ್ತು ಸುಸ್ತಾಗ್ಬಿಟ್ಟಿದ್ದಾರೆ. ಯಾಕೋಸ್ಕರ ಆಯ್ಕೆ ಮಾಡಿದ್ರು? ಕಾರಣ ಏನು? ನೀವೇ ಮೆಹಂಗಾಯಿ ಅಂತ ಹೇಳ್ಕೊಂಡು ಬಂದವರು ನೀವೇ, ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ಕೊಂಡು ಬಂದವರು ನೀವೇ. ಅದಕ್ಕೋಸ್ಕರ ಜನರು ಆಲ್ಟರ್ನೇಟಿವ್ ಆಗಿ ಯಾವುದಾದ್ರೂ ಬೇಕು, ಪರ್ಯಾಯವಾಗಿ ಯಾರಾದರೂ ಬೇಕು ಅಂತ ಹೇಳಿ ನಿಮ್ಮನ್ನು ಆಯ್ಕೆ ಮಾಡಿದ್ರು. ನೀವು ಮಾಡಿದ್ದೇನು? ನೀವು ಅದನ್ನೇ ಮಾಡಿದ್ರಿ ಅಂದರೆ ಆಯ್ಕೆ ಮಾಡಿ ಪ್ರಯೋಜನ ಏನಾಯಿತು? ಹಿಂದೆ ರಾಜರ ಕಾಲದಲ್ಲಿ ಈ ನಮ್ಮ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಒಂದಷ್ಟು ಜನ ಇದ್ರಂತೆ, ನಾವು ಕೂಡ ನೋಡಿಲ್ಲ ಅವ್ರನ್ನೆಲ್ಲ. ಬ್ರಿಟಿಷರ ಸಮಯದಲ್ಲಿ ಈ ಹಳ್ಳಿಗಳಿಗೆ ಹೋಗಿ ಅಲ್ಲಿರುವ ಅವರ ಬಳಿಯಲ್ಲಿ ಯಾರು ರೈತರು ಇರ್ತಾರೆ, ಯಾರು ಭೂಮಿ ಹೊಂದಿರ್ತಾರೆ, ಉಳುಮೆ ಮಾಡ್ತಾ ಇರ್ತಾರೆ, ಅವರಲ್ಲಿ ಹೋಗಿ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರಂತೆ. ಅದಕ್ಕೆ ಅಂತಲೇ ಒಂದಷ್ಟು ಜನನ ನೇಮಕ ಮಾಡಿದ್ರಂತೆ, ಅಧಿಕಾರಿಗಳು, ಶಾನ್ಭೋಗರು, ಪಾಟೀಲರು, ಇಂಥವರೆಲ್ಲ ಇದ್ದರಂತೆ ಆ ಕಾಲದಲ್ಲಿ. ಅವರು ತೆರಿಗೆ ಕೊಡದೇ ಇದ್ರು. ಅಲ್ಲಿ ಬೇಕಾದರೆ ಬರ ಬಂದಿರಲಿ, ಬೆಳೆನೇ ಬರದೇ ಇರಲಿ, ಏನು ಬೇಕಾದರೂ ಆಗಿರಲಿ, ತೆರಿಗೆ ಕಿತ್ಕೊಂಡು ಬರಬೇಕು. ಹೊಡೆದು ಬಡ್ದು ರಕ್ತ ಸುರಿದ್ರೂ ಪರವಾಗಿಲ್ಲ, ತೆರಿಗೆಯನ್ನು ಕಿತ್ಕೊಂಡು ಬರಬೇಕು. ಇಂಥ ಪರಿಸ್ಥಿತಿಯನ್ನು ನಾವು ಸಿನಿಮಾಗಳಲ್ಲಿ ಗಮನಿಸಿದ್ದೀವಿ. ಯಾರೋ ಹೇಳಿರೋದನ್ನೆಲ್ಲ ಕೇಳಿದ್ದೀವಿ, ನಮ್ಮ ಅಜ್ಜ ಅವರೆಲ್ಲ ಹೇಳಿದ್ದನ್ನು ಕೇಳಿದ್ದೀವಿ. ಹೀಗೆಲ್ಲ ನಡೀತಾ ಇತ್ತಂತೆ ದೇಶದಲ್ಲಿ. ಅದಾದಮೇಲೆ ಇದೆಲ್ಲ ನಮಗೆ ವ್ಯವಸ್ಥೆ ಬೇಡ ಅಂಥೇಳಿ ಭವ್ಯವಾದಂಥ ದೊಡ್ಡದಾದಂಥ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ. ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದಾಗಿ, ಪ್ರಜೆಗಳದ್ದೇ ಸರ್ಕಾರ ಇದು, ಪ್ರಜೆಗಳು ಬದುಕಬೇಕು ಅಂತ ಹೇಳಿನೇ ಈ ಸರ್ಕಾರ ಇರೋದು. ಇಂತಹ ಸರ್ಕಾರಗಳನ್ನು ನಾವು ಆರಿಸಿದ್ವಿ. ಆದರೆ ಆಗಿದ್ದೇನು? ಅದೇ ಸನ್ನಿವೇಶಗಳು, ಅದೇ ದೃಶ್ಯಗಳು ಈಗ ಹೊಸ ಸ್ವರೂಪದಲ್ಲಿ ನಮ್ಮ ಮುಂದೆ ಇದೆ. ಇವತ್ತು ಅದೇ ಆಳುವವರು ಜನರೇ ಆಗಿರಬಹುದು, ಆದರೆ ಆಳುವವರು ಕೊರೋನಾ ಬರಲಿ, ಲಾಕ್ಡೌನ್ ಆಗಲಿ, ನಿಮ್ಮ ಜೇಬಲ್ಲಿ ₹1 ಇಲ್ಲದೆ ಇರಲಿ, ತೆರಿಗೆ ಮಾತ್ರ ಬೇಕು. ಎಲ್ಲಾದ್ರ ಮೇಲೂ ತೆರಿಗೆ. ಪೆಟ್ರೋಲ್ ಡೀಸೆಲ್ನ ಮೇಲೆ, ಪೆಟ್ರೋಲ್ ನೈಜವಾದಂಥ ಬೆಲೆ ₹41. ಇವತ್ತೇನು ಹೇಳ್ತಾರಲ್ಲ ದೊಡ್ಡ ದೊಡ್ಡ ಮಂತ್ರಿಗಳಿದಾರಲ್ಲ, ಅವ್ರು ಏನು ಹೇಳ್ತಾರೆ? ಪೆಟ್ರೋಲ್ ಡೀಸೆಲ್ನ ಬೆಲೆ, ತೈಲ ಬೆಲೆ ಏರಿಕೆಗೆ ನಾವು ಕಾರಣ ಅಲ್ಲ, ಈಗಿರುವಂಥ ಮಾರುಕಟ್ಟೆದಾರಣಗಳು ಕಾರಣ. ಅಲ್ಲೂ ಕೂಡ ವಿದೇಶಿ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಳಿತ ಆಗ್ತಾ ಇರುತ್ತೆ, ಅದು ಕಾರಣ. ಇವರೇ ಹೇಳ್ತಾ ಇರೋದು. ಆದರೆ ವಿದೇಶಿ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಎಷ್ಟಿದೆ? ಎಲ್ಲವೂ ಸೇರಿಸಿದ್ರು ₹41 ಪೆಟ್ರೋಲ್ ನೈಜ ಬೆಲೆ ಇದೆ. ಅದ್ರ ಮೇಲೆ ₹10 ಹಾಕ್ತೀರಾ ತೆರಿಗೆ? ಹಾಕಿ, ₹50 ಪೆಟ್ರೋಲ್ ಸಿಗಬೇಕು. ಎಷ್ಟು ಹಾಕ್ತಾ ಇದ್ದೀರಿ? ₹100, ₹103, ₹105, ₹106. ಪವರ್ ಪೆಟ್ರೋಲ್ ಅಂತ ಬರೋದು ₹115, ₹116 ಬೆಲೆ ಪೆಟ್ರೋಲ್ಗೆ. ಅಷ್ಟರ ಮಟ್ಟಿಗೆ ನೀವು ತೆರಿಗೆಯನ್ನು ಹಾಕ್ತಾ ಇದ್ದೀರಿ, ತೆರಿಗೆಯನ್ನು ವಿಧಿಸ್ತಾ ಇದ್ದೀರಿ. ನೀವು ಹೇಳ್ತೀರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಅದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದಾಗ ಅದರ ಲಾಭವನ್ನು ದೇಶೀಯ ಮಾರುಕಟ್ಟೆಗೆ ಕೊಟ್ರ, ನಮಗೆಲ್ಲ ಕೊಟ್ರ? $112 ಪ್ರತಿ ಬ್ಯಾರಲ್ಗಿದ್ದಂಥದ್ದು ₹74-75 ಬಂದು ಇಳಿದಾಗ ಆ ಲಾಭವನ್ನು ಗ್ರಾಹಕರಿಗೆ ಕೊಡಬೇಕಿತ್ತಲ್ವಾ? ಯಾಕೆ ಕೊಡಲಿಲ್ಲ? ಆ ಸಂದರ್ಭದಲ್ಲಿ ನಿಮ್ಮ ತೆರಿಗೆಯನ್ನು ನೀವು ಏರಿಕೆ ಮಾಡಿದ್ರಿ, ಅದರಿಂದ ದುಡ್ಡನ್ನು ನೀವು ಪಡ್ಕೊಂಡ್ರಿ. ಲಾಭ ಯಾರಿಗಾಯಿತು? ಸರ್ಕಾರಕ್ಕಾಯಿತು, ನಮಗೆಲ್ಲ ಆಯಿತು. ಇನ್ನೆಲ್ಲ ಏನು ಮಾಡ್ತಾ ಇದ್ದೀರಿ? ಅಭಿವೃದ್ಧಿ ಯೋಜನೆಗಳು ಅಂತ ಹೇಳ್ತೀರಿ. ಯಾವ ಅಭಿವೃದ್ಧಿ ಯೋಜನೆಗಳು? ಜನರು ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ರೆ ನಿಮ್ಮ ಅಭಿವೃದ್ಧಿ ಯೋಜನೆಗಳ? ಯಾವ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲದರ ಬಗ್ಗೆ ಮಂಗಳೂರಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬನ್ನಿ. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಈ ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯರನ್ನು ಅತಿ ಕಷ್ಟದಲ್ಲಿ ಸಿಲುಕುವಂತ ಹಾಗೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ ಹಾಗೆಯೇ ಮನೆಯಲ್ಲಿ ಇರುವವರಿಗೂ ಹಾಗೂ ಬಡತನ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ನಿತ್ಯ ಬೆಲೆ ಏರಿಕೆ ಅದು ಕೂಡ ಜಾಸ್ತಿ ಆಗಿದೆ. ಅದೇ ಥರ ಅಡುಗೆ ಅನಿಲ ಅದು ಕೂಡ ಜಾಸ್ತಿ ಆಗಿದೆ. ಇಂತಹ ಪರಿಸ್ಥಿತಿ ಇವರು ರಾಜ್ಯ ಆಗಲಿ ಕೇಂದ್ರ ಆಗಲಿ ಜನಸಾಮಾನ್ಯರಿಗೆ ಕೊಟ್ಟಂಥ ಭರವಸೆಯನ್ನು ಒಂದು ಸಹ ಇವರು ಈಡೇರಿಸಲಿಲ್ಲ. ಯಾಕಂತ ಹೇಳಿದರೆ ಅವರು ಹೇಳಿದ ಮಾತಿಗೆ ತಪ್ಪಿದ್ದಾರೆ. ಈಗ ಕೊರೋನಾ ಸಂದರ್ಭದಲ್ಲಿ ಉದ್ಯೋಗವನ್ನು ಕಳ್ಕೊಂಡಂಥ ಎಷ್ಟೋ ಮಂದಿ ಬಡವರು ಬಡತನದಿಂದ ನರಳುತ್ತಿರುವಂಥ ಈ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿಯನ್ನು ಇವರು ತರಬಾರ್ದಿತ್ತು. ದಿಢೀರಾಗಿ ಪೆಟ್ರೋಲ್ ಡೀಸೆಲ್ಗೆ ಜಾಸ್ತಿ ಮಾಡಿದ್ರು,
ಅಡುಗೆ ಅನಿಲ ದರ ಜಾಸ್ತಿ ಮಾಡಿದ್ರು. ಇನ್ನಿತರ ಬೆಲೆಗಳು ಕೂಡ ಜಾಸ್ತಿ ಆಗಿದೆ. ಒಂದು ಕಡೆ ಕೆಲಸ ಇಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ. ಜನಸಾಮಾನ್ಯರು ಕೊರೋನಾದಿಂದ ಸಾಯುವುದಲ್ಲ, ಬಡತನದಿಂದಲೇ ಸಾಯುವಂಥ ಪರಿಸ್ಥಿತಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದೊಡ್ಡಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ದಿನೇ ದಿನೇ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ವಿಪರೀತವಾಗಿ ಜಾಸ್ತಿ ಮಾಡ್ತಾ ಇದೆ. ಜನಸಾಮಾನ್ಯರು ಇವತ್ತು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಾವೀಗ ಕೊರೋನಾದ ಸಂಕಷ್ಟದ ಕಾಲದಲ್ಲಿದ್ದೀವಿ. ಜನರಿಗೆ ಒಂದೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಬದುಕಲಿಕ್ಕೆ ಬೇಕಾದಂಥ ಉದ್ಯೋಗ ಇಲ್ಲ, ಇದ್ದ ಉದ್ಯೋಗವನ್ನು ಕಳ್ಕೊಳ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಏನಿದೆ, ಇವರು ನರೇಂದ್ರ ಮೋದಿ ಅವತ್ತು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಹೇಳಿದ ಮಾತನ್ನು ನಾವು ಒಮ್ಮೆ ನೆನಪಿಸಬೇಕು. ಏನಂದರೆ ಅಚ್ಚೆ ದಿನ ತರ್ತೀವಿ, ಅಗತ್ಯ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡ್ತೀವಿ ಮತ್ತು ಪೆಟ್ರೋಲನ್ನು ಭಾಳ ಕಡಿಮೆ ದರದಲ್ಲಿ ನೀಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಇರುವಂಥ ಬೆಲೆ ಏರಿಕೆಯನ್ನೇ ಗಮನದಲ್ಲಿಟ್ಕೊಂಡು ಜನ ಏನು ಮಾಡಿದರು, ಇವತ್ತು ಬದಲಾವಣೆಯನ್ನು ತಂದುಕೊಂಡ್ರು. ನರೇಂದ್ರ ಮೋದಿ ಆಳ್ವಿಕೆಯನ್ನು ಆಯ್ಕೆ ಮಾಡಿದರು. ಆದರೆ ಬಂದ ನಂತರ ನರೇಂದ್ರ ಮೋದಿ ಮಾಡಿರೋದಂಥದ್ದೇನು, ಎಲ್ಲವನ್ನೂ ಕೂಡ ಇವತ್ತು ಖಾಸಗಿ ಕಂಪನಿಗಳಿಗೆ ಮತ್ತು ಖಾಸಗಿಗಳಿಗೆ ಮಾರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ. ಅದರ ಮೇಲೆ ಯಾವುದೇ ರೀತಿಯ ಹಿಡಿತವನ್ನು ಕೇಂದ್ರ ಸರ್ಕಾರ ಸಾಧಿಸ್ತಾ ಇಲ್ಲ. ಮತ್ತು ಒಂದು ಕಡೆ ನಾವು ಇವತ್ತು ನೋಡ್ತಾ ಇದ್ದೀವಿ, ಒಂದೇ ದೇಶ ಒಂದೇ ತೆರಿಗೆ ಅಂದರು. ಆದರೆ GSTಯನ್ನು ಪೆಟ್ರೋಲ್ ಮೇಲೆ ಹಾಕುವಂಥ ಯಾವುದೇ ಕೆಲಸವನ್ನು ಈವರೆಗೂ ಕೂಡ ಮಾಡಿಲ್ಲ. GSTಯನ್ನು ಪೆಟ್ರೋಲಿಯಂ ಉತ್ಪನ್ನದ ಮೇಲೆ ತಂದರೆ ಭಾಳಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ. ನಾವಿವತ್ತು ಕಾಣಬೇಕು, ಹತ್ತಿರದ ದೇಶ ಇದೆ, ನೇಪಾಳ ಇದೆ ಅಥವಾ ಭೂತಾನ್ ಇದೆ, ಅಲ್ಲಿ ನಮ್ಮ ದೇಶಕ್ಕಿಂತಲೂ ಬಹಳ ಕಡಿಮೆಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆ. ಆದರೆ ಮುಂದುವರಿದ ಸ್ಥಾನದಲ್ಲಿರ್ತಕ್ಕಂಥ ಭಾರತಕ್ಕೆ ಪೆಟ್ರೋಲ್ ಡೀಸೆಲನ್ನು ಕಡಿಮೆ ದರದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ನಿಜಕ್ಕೂ ಜನವಿರೋಧಿ ನಡೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಜನರ ಭಾವನೆಯನ್ನು ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದರಲ್ಲಿ ಅಥವಾ ಅವರಿಗೆ ಬೇಕಾದಂಥ ಒಂದು ನೀತಿಯನ್ನು ತರೋದರಲ್ಲಿ ಬಹಳ ಹಿನ್ನಡೆಯನ್ನು ಸಾಧಿಸಿದ್ದಾರೆ. ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಮುಂದಿನ ದಿನ ಬಹಳಷ್ಟು BJP ಸರ್ಕಾರಕ್ಕೆ ದೊಡ್ಡ ಹೊಡೆತನ ನೀಡಲಿಕ್ಕಿದ್ದಾರೆ. ಜನ ಇವಾಗಲೇ ವ್ಯಾಕ್ಸಿನ್ ಮತ್ತು ಕೊರೋನಾದ ಹೆಸರಲ್ಲಿ ಇವತ್ತು ಖಾಸಗಿ ಆಸ್ಪತ್ರೆಗಳು ಲೂಟಿ ಮಾಡುವ ಇದರಲ್ಲೇ ಭಾಳಷ್ಟು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹಗೆತನ ಕೋಪವನ್ನು ಸಾಧಿಸ್ತಾ ಇದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಕೂಡಲೇ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದಲ್ಲಿ ಬಹಳಷ್ಟು ಮುಖ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲಿರುವಂಥ ತೆರಿಗೆಯನ್ನು ಕಡಿಮೆ ಮಾಡಬೇಕು. ಬಹಳ ಕಡಿಮೆಯಲ್ಲಿ ದರದಲ್ಲಿ ಪೆಟ್ರೋಲನ್ನು ಸಿಗುವಂತೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಆ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ಕೇಂದ್ರದ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ 2014ಕ್ಕೆ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಅಡಿಗೆ ಅನಿಲದ ದರವನ್ನು ಹೆಚ್ಚಿಸಿ ಜನಸಾಮಾನ್ಯರ ಮೇಲೆ ಒಂದು ತೀವ್ರ ರೀತಿಯಾದಂಥ ಒಂದು ಸಂಕಷ್ಟವನ್ನು ಅನುಭವಿಸುವ ರೀತಿಯಲ್ಲಿ ಅವರು ಆಗಿದೆ. ಇವತ್ತು ಕೊರೋನಾದ ಈ ಸಂಕಷ್ಟದ ಸಮಯದಲ್ಲಿ ಜನಸಾಮಾನ್ಯರಿಗೆ ಒಂದು ಕಡೆ ಕೆಲಸ ಇಲ್ಲ, ಅವರ ಆದಾಯ ತೀರಾ ಕುಸಿತವಾಗಿದೆ ಮತ್ತು ಮನೆಯಲ್ಲಿ ಅವರ ಕುಟುಂಬವನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವು ಇವತ್ತು ಜನರ ಮೇಲೆ ಗಾಯದ ಮೇಲೆ ಬರೆಯನ್ನು ಎಳೆಯುವಂಥ ರೀತಿಯಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲ ದೇಶಗಳಿಗೂ ಕೂಡ ಕೊರೋನಾ ಬಂದಿದೆ. ಈ ಕೊರೋನಾದಿಂದಾಗಿ ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲ ದೇಶಗಳೂ ಕೂಡ ನರಳಾಡಿದ್ದಾವೆ. ಆದರೆ ಪ್ರಪಂಚದ ಯಾವುದೇ ದೇಶಗಳು ತನ್ನ ಮೇಲಿನ ಹೊರೆಯನ್ನು, ಸರ್ಕಾರದ ಮೇಲಿನ ಹೊರೆಯನ್ನು ತಮ್ಮ ಜನರ ಮೇಲೆ ಹೇರುವಂಥ ಕೆಲಸವನ್ನು ಮಾಡಲಿಲ್ಲ. ಯಾವ ದೇಶವೂ ಕೂಡ ಮಾಡಲಿಲ್ಲ. ನಾವು ಜಗತ್ತಿನ ದೊಡ್ಡಣ್ಣ ಅಮೆರಿಕ ಅಂತ ಹೇಳ್ತೀವಲ್ಲ, 35 ಕೋಟಿ ಜನಸಂಖ್ಯೆ ಇರುವಂಥ ಅಮೆರಿಕ ತಮ್ಮ ಜನರಿಗೆ ಲಸಿಕೆಯನ್ನು ಕೊಡೋದಕ್ಕೆ 70 ರಿಂದ 75 ಕೋಟಿ ಡೋಸ್ನಷ್ಟು ಲಸಿಕೆಯನ್ನು ದಾಸ್ತಾನು ಮಾಡಿಟ್ಟಿದೆ ಅಂತೆ. ಯಾಕೆ? ಜನರನ್ನು ಉಳಿಸೋದಕ್ಕೆ. ಆದರೆ ನಮ್ಮಲ್ಲಿ ಲಸಿಕೆ ಹೆಸರಲ್ಲೂ ಕೂಡ GSTಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಲಸಿಕೆ ಮೇಲೂ ಕೂಡ ಲಸಿಕೆ ಹಾಕಿಸ್ಕೊಳ್ಳಿ GST ಕಟ್ಟಿ, ಲಸಿಕೆ ಹಾಕಿಸ್ಕೊಳ್ಳಿ GST ಕಟ್ಟಿ. ಎಂಥ ಪರಿಸ್ಥಿತಿ ನೋಡಿ ನಮ್ಮಲ್ಲಿ. ಮೈಸೂರಿನ ಜನ ಏನು ಹೇಳಿದ್ದಾರೆ ಕೇಳ್ಕೊಂಡು. ಈ ಸರ್ಕಾರ ಅಂದರೆ ಏನಾಗಿದೆ ಅಂದರೆ, ಯಾವುದೇ ಸರ್ಕಾರ ಬಂದ್ರೂ ಬರೀ ಕುತಂತ್ರ ರಾಜಕೀಯ. ಇವ್ರ ಮೇಲೆ ಇವ್ರ ಎಸೀತಾರೆ, ಇವ್ರ ಮೇಲೆ ಅವ್ರು ತಪ್ಪೇ ಎಸೀತಾರೆ. ರಾಜಕಾರಣಿ ಮಾಡಿಕೊಂಡು ಕೊನೆಗೆ ಸ್ವಾಮೀಜಿಗಳ ಹತ್ರ ಹೋಗ್ಬಿಟ್ಟು ಭಿಕ್ಷಾ ಬೇಡ್ತಾರೆ ಇವ್ರುಗಳೆಲ್ಲ. ಇವ್ರಿಗೆ ಮಾಡೋ ಅಂಥದ್ದು ಜನಗಳು ಕಾಳಜಿ ಏನಿದೆ, ಇವ್ರಿಗೆ ಮಾಡೋ ಅಂಥ ಅಧಿಕಾರ ಏನಿದೆ ಮಾಡ್ತಾ ಇಲ್ಲ. ಯಾರಿಗೂ ಕಾಳಜಿ ತಗೊಂಡು ಹಿಂಗೆ ಮಾಡಬೇಕು, ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನು ಕೇಳೋರು ಯಾರು ಇಲ್ವಾ? ನಿಗದಿ ಯಾರು ಇಲ್ವಾ?
ಇವ್ರಿಗೇನು ಅನ್ನೋದು ಮನಸ್ಸಲ್ಲಿ ಇಲ್ವಾ? ಯಾಕೆಂದರೆ ಅಲ್ಲ ಹೇಳ್ತೀನಿ, ಈಗ ಇವ್ರಿಗೆ ಏನಾಗಿದೆ ಅಂದರೆ ಇವ್ರದ್ದೇ ಒಂದು ಆಟ ಆಗಿದೆ. ನನಗೆ ಸೀಟ್ ಬೇಕು, ನನಗೆ ಈ ಸೀಟ್ ಬೇಕು. ಜನರಲಿ ಕಾಳಜಿ ಇಲ್ಲ ಇವ್ರಿಗೆ, ಬರೀ ಸೀಟ್ಗೆ ಅಷ್ಟೇ ಬಂದಿರೋದು ಇವ್ರ ಅಧಿಕಾರಗಳಿಗಿರೋದು. ಜನಗಳ ಅಧಿಕಾರಿಗೆ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಅಧಿಕಾರ ಇದೆ ಇವ್ರಿಗೆ, ಏನು ಕಾಳಜಿ ಇದೆ ಇವ್ರಿಗೆ ಮಾಡೋದಕ್ಕೆ? GST ಬಗ್ಗೆ ಇವ್ರಿಗೆ ಯಾವನಿಗಾರು ಮೈಂಡಲ್ಲಿ ಇದೆಯಾ? ಯಾವ ಮಿನಿಸ್ಟ್ರಿಗಾರು ಇದೆಯಾ? ಏನೂ ಇಲ್ಲ. ಇವರು ಹೊರದೇಶದಲ್ಲಿ ಪೆಟ್ರೋಲ್ ತೊಗೊಳ್ತಾರಲ್ಲ, ಎಷ್ಟು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಅವರು? ಇವ್ರು ಎಷ್ಟು ತೊಗೋತಾ ಇದ್ದಾರೆ? ಅವ್ರಿಗೆ ಏನು ಕೊಡ್ತಾ ಇದ್ದಾರೆ? ಏನು ಸಪ್ಲೈ ಮಾಡ್ತಾ ಇದ್ದಾರೆ? ಆ ಸಪ್ಲೈ ಮಾಡೋದನ್ನ ಇವ್ರು ಯಾಕೆ ಜಾಸ್ತಿ ಮಾಡಿಲ್ಲ? ಅವರಿಂದ ಪೆಟ್ರೋಲ್ ಜಾಸ್ತಿ ಆಗಿಬಿಡುತ್ತಾ ಇವ್ರಿಗೆ? ಅದ್ರ ಬಗ್ಗೆ ಯಾರು ಟೀಕೆ ಮಾಡೋಕ್ಕಾಗಲ್ವಾ? ಮಿನಿಸ್ಟ್ರುಗಳಿಲ್ವಾ? ಸೆಂಟ್ರಲಲ್ಲಿ ಇಲ್ವಾ? ಸ್ಟೇಟಲ್ಲಿ ಇಲ್ವಾ? ಎಲ್ಲ ಬರೇ ಅವ್ರವ್ರ ಮನೆ, ಅವ್ರವ್ರ ಸ್ವಾರ್ಥಿ, ಅವ್ರವ್ರು ಬದುಕಬೇಕು, 3 ತಲೆ ಬದುಕಬೇಕು, 4 ತಲೆ ಬದುಕಬೇಕು, ಕೋಟಿಗಟ್ಟಲೆ ಸೈಟ್ಗಳು ಬೇಕು, ಆಸ್ತಿ ಬೇಕು, ಈ ನೆಮೋನಿನಲ್ಲಿ ಕೂತ್ಕೊಂಡು ಅಧಿಕಾರ ಆಳೋಕ್ಕೆ ರಾಜಕಾರಣಿಗಳಿದ್ದಾರೆ ಹೊರತು ಜನಗಳ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ. ಡೀಸಲ್ ಇವ್ರು ಏನಕ್ಕೆ ಇಷ್ಟೊಂದು ಏರ್ಸ್ಕೊಂಡು ಕೂತವ್ರೆ ಅನ್ನೋದಂತೂ ಗೊತ್ತಿಲ್ಲ. ಬೇರೆ ಎಲ್ಲೇ ಹೋದ್ರು ಕೂಡ ಯಾವುದೇ ಒಂದು ಹೋಟೆಲ್ಗೆ ಹೋಗು, ಒಂದು 5 ಸ್ಟಾರ್ಗೆ ಹೋಗು, ಇದಕ್ಕೆ ಹೋಗು, ಅವಕ್ಕೆಲ್ಲ ಹೋದಾಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ತೆರಿಗೆ ಹಣ ಅಂದ್ಬಿಟ್ಟು GST ಹಾಕ್ತಾರೆ, ಜನರಲ್ ಸೇಲ್ಸ್ ಟ್ಯಾಕ್ಸ್ ಅಂತ. ಇದು ಪೆಟ್ರೋಲ್ಗೆ ಯಾಕೆ ಹಾಕಲ್ಲ ಸರ್? ಇವ್ರು ಹಾಕಿದ್ರೆ ನಮಗೆ 84 ರೂಪಾಯಿ ಗಂಟೆ ಬೀಳ್ತದೆ ಸರ್. ಇವ್ರು ಇನ್ನೂ ಕಮ್ಮಿ ಬೀಳ್ತದೆ ನಮಗೆ ಪೆಟ್ರೋಲು. ಅದರದ್ದೇ ಹಣದಲ್ಲಿ ನಮಗೆ ಕಡಿಮೆ ಮಾಡ್ಕೊಡೋಕೆ ಏನು ಕಷ್ಟ ಇವ್ರಿಗೆ? ಇವರು ಇದೊಂದೇ ಅಲ್ಲ ಸರ್, ಇಂಧನದಲ್ಲಿ ಈಗ ನೋಡಿ ಸಿಲಿಂಡ್ರು ಏರ್ಸ್ಕೊಂಡು ಕೂತವ್ರೆ, ಪ್ರತಿಯೊಂದು ಮಾಡ್ಕೊಂಡು ಕೂತವ್ರೆ. ಈ ಸಾರ್ವಜನಿಕರಿಗೆ ಜೀವನದಲ್ಲಿ ಬದುಕೋದು ಭಾಳ ಕಷ್ಟ ಆಗಿದೆ ಸರ್, ಭಾಳ ತೊಂದರೆ ಆಗಿದೆ ಸರ್. ಸಾರ್ವಜನಿಕರ ಜೀವನದಲ್ಲಿ ಏನಂತ ಹೇಳಿದ್ರೆ ಈಗ ಇವ್ರಿಗೇನಾಗೋಗಿದೆ ಅಂದರೆ ಸರ್, ಈಗ ಪೆಟ್ರೋಲು ಗಗನಕ್ಕೇರಿರೋದ್ರಿಂದ, ಡೀಸೆಲು ಗಗನಕ್ಕೇರಿರೋದ್ರಿಂದ ತುಂಬಾ ಕಷ್ಟ ಆಯ್ತಾ ಇದೆ ಸರ್. ಇದಕ್ಕೆ ದಯಮಾಡಿ ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕೂ ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೂ ಹೇಳ್ತೀನಿ, ಕೂಡಲೇ ನೀವು ಸಾಕಷ್ಟು ನಿಮ್ಮ ತೆರಿಗೆ ಹಣನ ಕಡಿಮೆ ಮಾಡಿ, ನೀವು ಪೆಟ್ರೋಲ್ನ ನೀವು 80 ರೂಪಾಯಿಗೂ ಕಡಿಮೆ ವೆಚ್ಚದಲ್ಲಿ ನೀವು ವ್ಯವಸ್ಥೆ ಮಾಡಿಕೊಟ್ರೆ ಸಾರ್ವಜನಿಕರು ನೀರಾಡುವ ಬದುಕ್ತಾರೆ. ಇಲ್ಲಾಂದರೆ ಜನಗಳ ಕತೆ ಏನಾಯ್ತದೆ ಅಂತ ಹೇಳಿದ್ರೆ ಅವರು ದೇಶಾಂತರ ಹೋಗೋ ಕೆಲಸ ನೀವು ಮಾಡ್ತಾರೆ. ಆಮೇಲೆ ಅದೇ ರಾಗ ಅದೇ ಹಾಡು ಅಂತಾರೆ ನೋಡಿ, ಯಥಾಸ್ಥಿತಿ. ಹಳೆಯ ಕಾಲದಲ್ಲಿ ಹೆಂಗೆ ಜಟ್ಕ ಗಾಡಿ ಬಂಡಿಲಿ ಹೋಗ್ಬೇಕಾಗಿತ್ತು ನಾವು, ಆ ರೀತಿ ಹೋಗ್ಬೇಕಾದಂಥ ಕಾಲ ಬರ್ತದೆ. ದಯಮಾಡಿ ಹೇಳ್ತೀನಿ ಕೇಳಿ, ನೀವು ಸರ್ಕಾರ ನಡೆಸ್ತಾ ಇದ್ದಾರೆ ಕೇಂದ್ರದವರು, ರಾಜ್ಯದವ್ರಿಗೂ ನಾನು ನಿಮ್ಗೆ ಹೇಳೋದಿಷ್ಟೇ, ದಯಮಾಡಿ ಜನಗಳಿಗೆ ಅನುಕೂಲ ಆಗೋ ರೀತಿ ನೀವು ಮಾಡಿ. ನೋಡಿ, ಇವತ್ತೊಬ್ಬರು ಕೇಂದ್ರದ BJPಯ ನಾಯಕರು, ರಾಷ್ಟ್ರೀಯ ನಾಯಕರು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಯಾವೆಲ್ಲ ರಾಜ್ಯದಲ್ಲಿ BJPಯೇತರ ಸರ್ಕಾರಗಳಿದ್ದಾವೋ ಅಲ್ಲಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಬಹಳಷ್ಟು ಜಾಸ್ತಿ ಇದೆ, ಎಲ್ಲೆಲ್ಲ BJP ಸರ್ಕಾರಗಳಿದ್ದಾವೋ ಅಲ್ಲಿ ಪೆಟ್ರೋಲ್ ಬೆಲೆ ಸಾಕಷ್ಟು ಕಡಿಮೆ ಇದೆ. ಇದರ ಅರ್ಥ ಆಯಾ ಪಕ್ಷಗಳು, ಕಾಂಗ್ರೆಸ್ ಇರುವಂತಹ ಪಕ್ಷಗಳು, ಆ ಸರ್ಕಾರಗಳು ಪೆಟ್ರೋಲ್ನ ಮೇಲೆ ತೆರಿಗೆಯನ್ನು ಜಾಸ್ತಿ ವಿಧಿಸಿದ್ದಾವೆ, BJP ಇರುವಂಥವ್ರು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಅರ್ಥ. ಆದರೆ ಕರ್ನಾಟಕದಲ್ಲಿ ಏನಿದೆ? ಎಲ್ಲ ಸುಳ್ಳನ್ನೇ ಹೇಳ್ಕೊಂಡು ಬದುಕ್ತಾ ಇದ್ದೀರಿ, ಎಲ್ಲ ಸುಳ್ಳು, ಬಾಯ್ ಬಿಟ್ಟರೆ ಸುಳ್ಳು. ಎಲ್ಲ ಸರ್ಕಾರಗಳು ಕೂಡ ಇದನ್ನೇ ಮಾಡಿದ್ದಾರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಪೆಟ್ರೋಲ್ನ ಬೆಲೆ ಜಾಸ್ತಿಯೇ ಇದೆ. ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು, ದೊಡ್ಡ ದೇಶ, ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ. ಅಷ್ಟು ಅಭಿವೃದ್ಧಿ ಹೊಂದಿದ್ದೀವಿ, ಇಷ್ಟೊಂದು ಅಭಿವೃದ್ಧಿ ಹೊಂದಿದ್ದೀವಿ. ಆ ದೇಶದ ಜೊತೆ ಕಂಪೇರ್ ಮಾಡಿ, ಈ ದೇಶದ ಜೊತೆ ಕಂಪೇರ್ ಮಾಡಿ ಎಷ್ಟು ಅಭಿವೃದ್ಧಿ ಹೊಂದಿದ್ದೀವಿ ಅಲ್ವಾ ನಾವು ಅಂತ ಹೇಳಿ ನಮ್ಮ ನಾಯಕರು ಪದೇ ಪದೇ ಹೇಳ್ತಾನೆ ಇರ್ತಾರೆ, ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಇವತ್ತಿಗೂ ಎಷ್ಟು ದೊಡ್ಡ ದೇಶದಲ್ಲಿ ಕೊರೋನಾಕ್ಕಿಂತ ಸಾಯೋದಕ್ಕಿಂತಲೂ ಹೆಚ್ಚಾಗಿ ಹಸುವಿನಿಂದ ಸಾಯ್ತಾ ಇದ್ದಾರೆ. ಇವತ್ತಿಗೂ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 25% ಜನ ಹಸುವಿನಿಂದ ಮಲಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗೋದು ಬೇಡವಾ ನಮಗೆ? ಪ್ರಜಾಪ್ರಭುತ್ವವನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ? ಜನರು ಸುಖವಾಗಿ ಬದುಕಲಿ ಅಂತ ಹೇಳಿ ನಮ್ಮ ಸಂವಿಧಾನವೇ ಹೇಳಿದೆ, ನಮಗೆ ಬದುಕೋ ಹಕ್ಕನ್ನು ಕೊಟ್ಟಿದೆ. ಸುಮ್ಮನೆ ಬದುಕೋ ಹಕ್ಕಲ್ಲ, ಅವರ ಇಚ್ಛೆ ಪ್ರಕಾರವಾಗಿ ಉತ್ತಮ ರೀತಿಯಲ್ಲಿ ಬದುಕುವ ಹಕ್ಕನ್ನು ಕೊಟ್ಟಿದೆ. ಆದರೆ ಸಂವಿಧಾನದ ಆಶಯಕ್ಕೂ ನಾವು ವಿರುದ್ಧವಾಗಿ ಹೋಗ್ತಾ ಇದ್ದೀವಿ, ನಾವು ಬದುಕೋದಕ್ಕೆ ಆಗ್ತಾ ಇಲ್ಲ ರೀ. ನಿನ್ನೆ ಒಂದು ವಿಡಿಯೋವನ್ನು ನಿಮಗೆ ತೋರಿಸಿದ್ದೆ. ಒಂದು ಹೆಣ್ಣು ಮಗಳು ತನ್ನ 2 ವರ್ಷದ ಪಾಪವನ್ನು ಒಡಲಿ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾಳೆ, ಸ್ವಿಗ್ಗಿ ಡೆಲಿವರಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಆಕೆಯ ಜೊತೆಗೆ ಆ ಮಗುವೂ ಕೂಡ ಕೆಲಸ ಮಾಡ್ತಾ ಇದೆ, ದೇಶಕ್ಕೆ ತೆರಿಗೆಯನ್ನು ಕಟ್ತಾ ಇದೆ ಮಗು. ಇಂತಹ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಒಂದು 2 ವರ್ಷದ ಮಗು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಅನಿವಾರ್ಯತೆಗೆ ಆಕೆಯನ್ನು ನಾವು ತಳ್ಳಿದೀವಿ ಅಂತ ಹೇಳಿದ್ರೆ ಇದು ಯಾರ ವೈಫಲ್ಯ? ಇದು ನಮ್ಮ ಜನನಾಯಕರ ವೈಫಲ್ಯ ಅಲ್ವೇ? ಇದು ನಮ್ಮ ಪ್ರಜಾಪ್ರಭುತ್ವದ ಗರಿಮೆಯ ಇದು. ಇದನ್ನೆಲ್ಲ ಇಟ್ಕೊಂಡು, ಇಂತಹ ನ್ಯೂನ್ಯತೆಗಳನ್ನು ಇಟ್ಕೊಂಡು ನಾವು ವಿಶ್ವಗುರುವ ಬಗ್ಗೆ ಮಾತಾಡ್ತೀವಿ. ಮೊದಲು
ನಮ್ಮ ಜನರನ್ನು ಬದುಕಿಸಿ, ನಮ್ಮ ಜನರನ್ನು ಬದುಕೋದಕ್ಕೆ ಬಿಡಿ. ನೀವೇನು ಮಾಡಬೇಕಾಗಿಲ್ಲ ರೀ, ನೀವೇನು ಮಾಡಬೇಕಾಗಿಲ್ಲ. ಉದ್ಯೋಗ ಕೊಡಿ ಸಾಕು, ಅವರೇ ಬದುಕೊಳ್ತಾರೆ. ನೀವೇನು ಹೇಳ್ತೀರಿ? ಆರ್ಥಿಕತೆ ಸುಧಾರಣೆ ಆಗಬೇಕು ಅಂತಾದರೆ ಬೇಡಿಕೆ ಏರಬೇಕು, ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಬೇಕು. ಬೇಡಿಕೆ ಹೆಚ್ಚಾಗಬೇಕು ಅಂತಾದರೆ ಜನರ ಕೈಯಲ್ಲಿ ದುಡ್ಡು ಬೇಕು. ಜನರ ಕೈಯಲ್ಲಿ ದುಡ್ಡೆಲ್ಲಿದೆ? ಆ ದುಡ್ಡು ಬರೋದಕ್ಕೆ ತೈಲ ಬೆಲೆ ಏರಿಕೆ ಮಾಡಿದ್ದೀರಿ, ದಿನನಿತ್ಯದ ಸಾಮಗ್ರಿಗಳ ಬೆಲೆಯನ್ನು ಏರಿಕೆ ಮಾಡಿದ್ದೀರಿ. ಕಳೆದ 1 ವರ್ಷದಿಂದ 40ರಿಂದ 45% ತೈಲ ಬೆಲೆ ಏರಿಕೆ ಆಗಿದೆ. ಆದರೆ ಒಂದೇ 1 ರೂಪಾಯಿ ಜನರ ಸಂಬಳದಲ್ಲಾಗಲಿ ವೇತನದಲ್ಲಾಗಲಿ ಏರಿಕೆ ಆಗಿಲ್ಲ. ಇನ್ನು ಜನರ ಬಳಿ ದುಡ್ಡೆಲ್ಲಿಂದ ಬರುತ್ತೆ? ಕೊಂಡುಕೊಳ್ಳೋ ಸಾಮರ್ಥ್ಯ ಎಲ್ಲಿಂದ ಬರುತ್ತೆ? ಯಾವ ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದೀರಿ? RBI ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು ಯಾವ ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಬಳ್ಳಾರಿಯ ಜನರು ಎಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ಜಾಸ್ತಿ ಆಗ್ಬಿಡುತ್ತೆ ಸರ್, 100 ರೂಪಾಯಿ ಮೇಲೆ ಜಾಸ್ತಿ ಆಗ್ಬಿಡುತ್ತೆ. ಮೊದಲು 70 80 ರೂಪಾಯಿ ಇತ್ತು, ಈಗ ಹಾಕ್ಬೇಕಂದ್ರೆ 100 ರೂಪಾಯಿ ಹಾಕ್ಬೇಕು ಪೆಟ್ರೋಲು. ಕಷ್ಟ ಆಗ್ಬಿಡುತ್ತೆ, ಭಾಳ ಅಡ್ಡಾಡೋದು ಕಷ್ಟ ಆಗ್ಬಿಡುತ್ತೆ. ಈಗ ಮಧ್ಯಮ ವರ್ಗದ ಭಾಳ ಕಷ್ಟ ಆಗುತ್ತೆ ಸರ್ ನಡೆಯೋಕ್ಕೆ. ಸಮಸ್ಯೆ ಬಡವರು ಅಂದರೆ ಭಾಳ ಕಷ್ಟ ಆಗೋದು. 50 ರೂಪಾಯಿ 100 ರೂಪಾಯಿ ಹಾಕೊಂಡು ಹೋಗೋ ಕಡೆ ಕಷ್ಟ ಆಗುತ್ತೆ ಪೆಟ್ರೋಲ್. ಹೆಂಗೆ ನಿಭಾಯಿಸಿ ಸರ್ ಇವರು? ಮತ್ತು ಗೌರ್ಮೆಂಟು ಮಾಡ್ಬೇಕೆಲ್ಲ, ಗೌರ್ಮೆಂಟು ಎಲ್ಲ ಇದು ಮಾಡಿದ್ರೆ ಕಡಿಮೆ ಮಾಡಿದ್ರೆ ಚೆನ್ನಾಗಿದೆ. ಇದು ಹೇಗೆ ಕಂಟ್ರೋಲ್ ಮಾಡ್ತಿದ್ರೆ ಅರ್ಥ ಆಗಲ್ಲ ನನಗಂತೂ. ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ, ಇವರು ಸ್ಟೇಟ್ ಗೌರ್ಮೆಂಟ್ ಅಂತಾರೆ, ಇವರು ಟ್ಯಾಕ್ಸ್ ಇವರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಇಷ್ಟೊಂದು ಜಾಸ್ತಿ ಆಗ್ಬಿಟ್ರೆ ಯಾವ ಥರ ನಾವು ಜೀವನ ಮಾಡೋದು? ಇನ್ನು ಅದೇ ಡೈಲಿ ವೇಜಸ್ ಅವ್ರು ಇರ್ತಾರಲ್ಲ, ಅವ್ರು ಯಾವ ಥರ ತಿರುಗಾಡಬೇಕು ಅಂತೆಲ್ಲ ಅರ್ಥನ ಆಗ್ತಿಲ್ಲ ನನಗಂತೂ. ಊಟ ತಿಂಡಿಗೆ ತುಂಬ ಕಷ್ಟ ಇದೆ ಸರ್. ಬೇರೆ ಇದೊಂದೇ ನೋಡೋಕ್ಕಾಗತ್ತಾ? ಬೇರೆ ಎಲ್ಲ ನೋಡ್ಬೇಕಲ್ಲ ಸರ್. ಅಕ್ಕಿ, ಆಹಾರ, ಧಾನ್ಯ, ಅದು ಇದು ದಿನ ಖರ್ಚು ಅಂತ ಇದ್ದೇ ಇರುತ್ತೆ. ಅವೆಲ್ಲ ಅದನ್ನೆಲ್ಲ ತರಲೇಬೇಕಾ? ಬರೀ ಪೆಟ್ರೋಲ್ ಒಂದು ಹಾಕ್ಸ್ಕೊಂಡು ತಿರ್ಗಾಡ್ಲಿಕ್ಕಾಗತ್ತಾ? ಡೈಲಿ ಏನೇನಂದ್ರೆ ಮುಂಚೆ 100-200 ರೂಪಾಯಿ ಇದ್ರೆ ಸಾಕಾಯಿತು. ಇವಾಗ ದಿನ 500 ರೂಪಾಯಿ ಇಲ್ಲ ಅಂದ್ರೆ ಮನೆಗೆ ಹೋಗಕ್ಕೆ ಆಗೋದೇ ಇಲ್ಲ. ಆ ಥರ ಆಗಿದೆ ಜೀವನ. ಬರೀ ಪೆಟ್ರೋಲ್ ಒಂದೇ ಅಲ್ಲ ಹೇಳ್ತಿರೋದು. ಇದು ನಮಗಂತೂ ತುಂಬ ಬೇಜಾರಾಗಿದೆ ಸರ್. ಅದು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ತುಂಬ ಬೇಜಾರಿದೆ ನನಗೆ. ಭಾಳನೇ ಹೆಚ್ಚಾಯಿತು. 100+ ಅಂದರೆ ಭಾಳ ಹೆಚ್ಚಾದಂಗೆ ಸರ್. ಅದು ಕಡಿಮೆ ಆಗ್ಬೇಕು. ಪ್ರತಿನಿತ್ಯ ಒಂದು 1/2 ಲೀಟ್ರ್ ಹೋಗುತ್ತೆ ಸರ್. ಕಷ್ಟ ಆಗುತ್ತೆ ಸರ್. ಯಾಕಂದರೆ ನಮ್ಮ ಎಂಪ್ಲಾಯಿಗಳಿಗೆ DA ಮಾಡಿಲ್ಲ 2 ವರ್ಷದಿಂದ. ಬೆಲೆ ಅಂದರೆ ಹೆಚ್ಚಾಗ್ತದೆ. ಪ್ರತಿಯೊಂದು ಬೆಲೆನೂ ಹೆಚ್ಚಾಗಿದೆವ. ಕಷ್ಟನೇ ಜೀವನ. ಸಂಬಳದ ಕೆಲಸ ಮಾಡೋರಿಗೆ, ಜೀವನ ಮಾಡೋರಿಗೆ ಕಷ್ಟನೇ. ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು, ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತೇಳಿ. ಕೂಲಿ ಮಾಡ್ತಾರೆ, ಅವ್ರಿಗೆ ಒಂದು 200 ರೂಪಾಯಿ ದುಡಿದ್ರೆ ಪೆಟ್ರೋಲಿಗೆ ಖರ್ಚಾಗ್ಬಿಟ್ರೆ ಅವ್ರ ಜೀವನ ಊಟ ಹೆಂಗೆ ಮಾಡ್ಬೇಕು ಸರ್? ಗಂಭೀರ ಸರ್, ಭಾಳ ಗಂಭೀರ ಆಗುತ್ತೆ ಸರ್. ಏನು ಹೇಳಬೇಕು ನಮಗೆ ಅರ್ಥ ಆಗ್ತಿಲ್ಲ. ದಿನನೂ ಡೈಲಿ 30% 40% ಅಂತಾನೆ. ಈಗ 2 ತಿಂಗಳಿಂದ 85-90 ರೂಪಾಯಿ ಇದ್ದ ಬೆಲೆ ಈಗ 102 ರೂಪಾಯಿ 62 ಪೈಸೆ ಆಗೈತೆ ಬಳ್ಳಾರಿ ರೇಟು. ದಿನಾಲೂ ಇದೇ ಥರ ರೇಟ್ಕೊಂಡು ಹೋದರೆ ಮಧ್ಯಮ ವರ್ಗದ ಜನರಿಗೆ ಮಾತ್ರ ಭಾರಿ ತೊಂದರೆ ಆಗುತ್ತೆ. ಏನು ಮಾಡ್ಬೇಕು ಅನ್ನೋದೇ ಅರ್ಥ ಇಲ್ಲ. ಪ್ರತಿಯೊಂದು ಬೆಲೆನೇ ರೇಟ್ ಆಗ್ತಾನೇ ಇದೆ. ಯಾವುದೇ ವಸ್ತುನ ತಗೊಂಡ್ರೆ ರೇಟ್ ಆಗ್ತಾನೇ ಇದೆ. ಕೂಲಿ ಮಾತ್ರ ಅಷ್ಟೇ ಇದೆ, ಬಟ್ ರೇಟ್ ಮಾತ್ರ ಜಾಸ್ತಿ ಆಗ್ತಾನೇ ಇದೆ. ಈ ಕಡೆ ನಾವು ಕಷ್ಟಪಟ್ಟು 300-400 ರೂಪಾಯಿ ಸಂಪಾದನೆ ಮಾಡಬೇಕು. ದಿನ 200-300 ರೂಪಾಯಿ ಪೆಟ್ರೋಲಿಗೆ ಇಕ್ಬೇಕು. ಮಕ್ಕಳೇನೋ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಥವಾ ಮನೆ ಸಂಸಾರ ಹೇಗೆ ಮಾಡಬೇಕು ನಮಗೊಂದು ಅರ್ಥ ಆಗ್ತಿಲ್ಲ. ಅದಕ್ಕಾಗಿ ದಯವಿಟ್ಟು ಆದಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ನೀವು ಆದಷ್ಟು ಬೇಗ ಕಡಿಮೆ ಮಾಡ್ಬೇಕನ್ನೋದೇ ನಮ್ಗೆ ಎಲ್ಲರ ಉದ್ದೇಶ ಆಗೈತೆ. ದಯವಿಟ್ಟು ಜನನ ಬದುಕಿಸ್ರಿ ಅಷ್ಟೇ ನಾವು ಕೇಳೋದು. 103 ಆಯ್ತಲ್ಲ ಸರ್? ಅಲ್ಲ, ಇಷ್ಟು ರೇಟ್ ಇದ್ರೆ ಬಡವ್ರು ಹೆಂಗೆ ಬದುಕ್ಬೇಕು ಸರ್? ಮತ್ತೆ ಅದಕ್ಕೆ ಸರ್ಕಾರ ಸ್ವಲ್ಪ ನೋಡಿ ಕಮ್ಮಿ ಮಾಡಿ ಇದು ಮಾಡಿದ್ರೆ ಬಡವ್ರು ಹೆಂಗೋ ನೆನೆಸ್ಕೊಂತಾರಲ್ಲ ಸರ್. ಈಗ ಇದು BJP ಬಂದಿದ್ದಾಗ್ಲಿದ್ದ ಎಲ್ಲ ರೇಟೂ ಜಾಸ್ತಿ ಆಗಿಬಿಟ್ಟಿದೆ ಸರ್. ಪ್ರತಿಯೊಂದು ರೇಟು ಜಾಸ್ತಿ ಆಗಿಬಿಟ್ಟಿದೆ. ಪೆಟ್ರೋಲು, ಡೀಸೆಲು, ಪ್ರತಿಯೊಂದು ಎಣ್ಣೆ, ಬಂಗಾರ ಮತ್ತು ಎಣ್ಣೆ 2 ಒಂದೇ ಆಗೈತೆ. ಬಂಗಾರ ಯಾವಾಗ ಏರ್ತತೋ ಯಾವಾಗ ಇಳ್ತೈತೋ ಗೊತ್ತಾಗೇ ಆಗಲ್ಲ. ಅದಕ್ಕೆ ಸ್ವಲ್ಪ ಅವರೇ ಆಲೋಚನೆ ಮಾಡಿ ಬಡವ್ರು ಹೆಂಗೆ ಬದುಕ್ಬೇಕಂತ ಅವರೇ ನಿರ್ಧಾರ ಮಾಡಿ ಯಾವುದೋ ಒಂದು ದಾರಿ ತಂದರೆ ಚೆನ್ನಾಗಿರ್ತೈತೆ ಅಂತ ನನಗೆ ಅನಿಸುತ್ತೆ. ಅಲ್ಲ, ಎಣ್ಣೆ ರೇಟು ಎಲ್ಲ ಎಷ್ಟಿದೆ ಸರ್? ಮತ್ತೆ ಇಷ್ಟು ದಿನ ನಾವು ಒಂದು ಟಿನ್ ಎಣ್ಣೆ ಎಷ್ಟೋ ಕಮ್ಮಿಗೆ ತಗೊಂತಿದ್ವಿ. ಈಗ ಎಷ್ಟು ರೇಟ್? 2,500 ರೂಪಾಯಿ ಇಟ್ಟು ತಗೋಬೇಕು. 2,300, 2,500. ಆಗ ಇಲ್ದವ್ರು ಹೆಂಗೆ ತಿನ್ಬೇಕು ಸರ್? ಮತ್ತೆ ಡೈಲಿ ಕೂಲಿ ಕೆಲಸ ಮಾಡೋರು ಹೆಂಗೆ ತಿನ್ಬೇಕು? ಪೆಟ್ರೋಲ್ ರೇಟು ಡೈಲಿ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಮತ್ತು ಅವರೆಲ್ಲ ಅವ್ರಿಗೆ ದುಡಿಮೆ ಇಲ್ಲದ್ಮೇಲೆ ಇಷ್ಟು ರೇಟ್ ಇಟ್ಟು ಹೆಂಗೆ ಮಾಡ್ಬೇಕು ಸರ್? ಅವರೇ ಆಲೋಚನೆ ಮಾಡ್ಬೇಕು ಸರ್ ಇದೆಲ್ಲ. ಸರ್, ಪೆಟ್ರೋಲ್ ರೇಟು ಕಮ್ಮಿ ಮಾಡ್ಬೇಕು ಸರ್. ಅದು ಯಾಕಂದ್ರೆ ಈಗ ಆಗಿರೋ ಲಾಕ್ಡೌನಲ್ಲಿ ಎಲ್ಲಿ ಕೆಲಸ ಇದು ಭಾಳ ಇದೆ, ತೊಂದರೆ ಆಗಿಬಿಟ್ಟಿದೆ. ಈಗ ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತೀನಿ ನಾನು. ಹೌದು, ದಿನ ನಾವು ನೋಡಿ ದಿನ ಗಾಡಿ ಪೆಟ್ರೋಲ್ ಯೂಸ್ ಮಾಡಲೇಬೇಕು ನಾವೀಗ.
ದಿನ ನಾವು ದುಡಿಯೋಕೆ ಇದು ಪೆಟ್ರೋಲ್ಗೆ ಆಗ್ತಿದೆ, ಹಂಗೆ ಆಗ್ತಿದೆ ಈಗ ಪರಿಸ್ಥಿತಿ ನೋಡಿದ್ರೆ ಪೆಟ್ರೋಲ್ಗೆ ಆಗ್ತಿದೆ ಈಗ ಅಷ್ಟೇ. ಪೆಟ್ರೋಲ್ ರೇಟ್ ಕಮ್ಮಿ ಆದರೆ ಒಳ್ಳೇದು ಅಂತೀನಿ ನಾನು. ಹೌದು, ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ಮೇ ತಿಂಗಳ ಆರಂಭದಲ್ಲಿ 93 ರೂಪಾಯಿ ಇದ್ದಂಥ ಪೆಟ್ರೋಲ್ ದರ ಈಗ ಜೂನ್ ಮಧ್ಯದಲ್ಲಿ ಬಂದಾಗ 100 ರೂಪಾಯಿ ಗಡಿ ದಾಟಿದೆ. ಇದು ಕೊರೋನಾದ ಸಮಯ, ಲಾಕ್ಡೌನ್ ಆಗಿತ್ತು, ಜನರು ಕಷ್ಟದಲ್ಲಿದ್ದರು. ನೀವು ಏನು ಮಾಡಬೇಕಾಗಿತ್ತು? ಈ ಸಂದರ್ಭದಲ್ಲಿ ತೆರಿಗೆಗಳನ್ನು ಇಳಿಸಿ ಜನರ ಮೇಲಿದ್ದಂಥ ಭಾರವನ್ನು ತಗ್ಗಿಸಬೇಕಾಗಿತ್ತು. ಅದನ್ನು ಬಿಟ್ಟು ಭಾರದ ಮೇಲೆ ಭಾರ ಹಾಕಿ ಜನರನ್ನು ಮಲಗಿಸ್ಬಿಟ್ಟಿದ್ದೀರಿ. ಇನ್ಯಾವತ್ತೂ ಎದ್ದೇಳಬಾರ್ದು ಜನ, ಹಾಗೆ ಮಾಡಿಬಿಟ್ಟಿದ್ದೀರಿ. ಅದರ ಜೊತೆಗೆ ಇನ್ನೊಂದು ವಾದ, ಕೇಂದ್ರ ಸರ್ಕಾರ ಕಡಿಮೆ ಮಾಡಬೇಕು ತೆರಿಗೆಯನ್ನು, ರಾಜ್ಯ ಸರ್ಕಾರ ಕಡಿಮೆ ಮಾಡಬೇಕು ತೆರಿಗೆಯನ್ನು. ಯಾರು ಕಡಿಮೆ ಮಾಡಬೇಕು? ಒಬ್ರು ಹೇಳ್ತಾ ಇದ್ರು, ಇವತ್ತು ಕೇಂದ್ರದ ಮಂತ್ರಿಗಳೊಬ್ರು ಹೇಳ್ತಾ ಇದ್ರು, ಒಂದು ವೇಳೆ ನಾವು ತೆರಿಗೆಯನ್ನು ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರಗಳು ತೆರಿಗೆಯನ್ನು ಏರಿಸುವಂಥ ಭೀತಿ ಇದೆ. ಈ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗೋದಿಲ್ವಾ ರಾಜ್ಯ ಸರ್ಕಾರಗಳು ಎಷ್ಟರ ಮಟ್ಟಿಗೆ ತೆರಿಗೆಗಳನ್ನು ಹಾಕ್ತಾ ಇದೆ, ಕಡಿಮೆ ಮಾಡಬೇಕೋ ಬೇಡವೋ ನಿಮಗೂ ಗೊತ್ತಾಗೋದಿಲ್ವಾ? ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದಿ ಡೇ ಕಷ್ಟಪಡ್ತಾ ಇರುವವನು ಬಡವ. ನೀವು ತೆರಿಗೆ ಜಾಸ್ತಿ ಮಾಡ್ತಿರೋ, ರಾಜ್ಯ ಸರ್ಕಾರ ತೆರಿಗೆ ಜಾಸ್ತಿ ಮಾಡ್ತಿರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ನಾವು ನಿಮ್ಮನ್ನ ಆಯ್ಕೆ ಮಾಡಿರೋದು, ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರೋದು, ನಮ್ಮನ್ನು ಬದುಕಿಸಿ ಅಂತ ಹೇಳಿ ಆಯ್ಕೆ ಮಾಡಿದ್ದೀರಿ. ನೀವು ಯಾರು ಜಾಸ್ತಿ ಮಾಡ್ತಿರೋ ನಮಗೇನು ಗೊತ್ತು? ಸಾಯೋದು ನಾವೇ ಅಲ್ವಾ? ಕೊನೆಗೆ ಬಡವರೇ ಸಾಯೋದು. ಇದನ್ನು ಯಾಕೆ ನೀವು ತಲೆಗೆ ತಗೊಳ್ತಾ ಇಲ್ಲ? ಇವತ್ತು ನಾಯಕರು ಇದನ್ನೆಲ್ಲವನ್ನು ಸಮಜಾಯಿಷಿ ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆಯನ್ನು ಕೂಡ ಸಮಜಾಯಿಷಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೇನು ಹೇಳಬೇಕು? ಇದೇ ನಾಯಕರು ಇವತ್ತು ಯಾರು ಸಮಜಾಯಿಷಿಯನ್ನು ಮಾಡ್ತಾ ಇದ್ದಾರೆ, ಯಾರು ಇದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದೇ ನಾಯಕರು ಆವತ್ತು ಸಿಲಿಂಡರ್ಗಳನ್ನು ಹಿಡ್ಕೊಂಡು ರಸ್ತೆಗೆ ಬಂದಿದ್ರು, ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಯನ್ನು ಮಾಡಿದ್ರು. ಇವತ್ತು ಅವರೇ ಇದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ನಿಮ್ಮ ಪ್ರತಿಭಟನೆಗಳಿಗೆ ಬೆಲೆ ಇಲ್ವಾ? ಬೆಲೆನೇ ಇಲ್ವಾ ಹಾಗಾದ್ರೆ? ನೋಡಿ ಯಾವ ರೀತಿಯಾಗಿ ಕಚ್ಚಾ ತೈಲದ ಬೆಲೆ ಏರಿಳಿತ ಆಗ್ತಾ ಇತ್ತು. 2001 ಜೂನ್ರಲ್ಲಿ ಹೇಗಿತ್ತು, ಅದರ ಹಿಂದೆ ಹೇಗಿತ್ತು, ಎಷ್ಟು ತೆರಿಗೆಯನ್ನು ಹಾಕ್ತಾ ಇದ್ದಾರೆ, ಏನು ಕತೆ? 40 ರೂಪಾಯಿ ಪೆಟ್ರೋಲ್ನ ಮೇಲೆ ಉಳಿದದ್ದೆಲ್ಲ ತೆರಿಗೆ. GST ಅಂದರೆ ಇಡೀ ದೇಶಕ್ಕೆ ಒಂದೇ ರೀತಿಯಾದಂಥ ತೆರಿಗೆ ಅಂದರೆ ಎಲ್ಲಿ ತೆರಿಗೆ ಸ್ವಾಮಿ? ಎಲ್ಲಿ ಒಂದೇ ರೀತಿಯ ತೆರಿಗೆ? ಪೆಟ್ರೋಲ್ ಡೀಸೆಲ್ನ ಮೇಲೆ ನಿಮ್ಮದೇ ಆದ ತೆರಿಗೆ, ಬೇರೆ ಅದ್ರ ಮೇಲೆ ಅದೇ ತೆರಿಗೆ. ಆಮೇಲೆ ಹಸಿರು ಶಾಲ ಹಾಕ್ಕೊಳ್ತೀರಿ, ರೈತರ ಬಗ್ಗೆ ಮಾತಾಡ್ತೀರಿ, ಮತ್ತೆ 2 ಸಲ ಕಣ್ಣೀರು ಹಾಕ್ತೀರಿ, ಮತ್ತೆ ಮತವನ್ನು ಪಡಿತೀರಿ, ಮತ್ತೆ ಗೆಲ್ತೀರಿ. ಅದೇ ಚಕ್ರವರ್ತಿ, ನಾನು ಕಾರ್ಯಕ್ರಮದ ಮೊದಲಿಗೆ ನಿಮಗೊಂದು ಕತೆ ಹೇಳಿದ್ನಲ್ಲ, ದೊಡ್ಡ ಮಹತ್ವಾಕಾಂಕ್ಷಿ ಚಕ್ರವರ್ತಿಯ ಕತೆ, ಅದೇ ಮತ್ತೆ ರಿಪೀಟ್ ಆಗ್ತಾ ಇದೆ. ಜನರು ಮಾತ್ರ ಕಳೆಬರಹಗಳಾಗಿ ಸತ್ತ ಹೆಣ ಆಗಿ ನೋವನ್ನು ತೋಡ್ಕೊಳ್ತಾನೇ ಇರಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಸ್ವಾಮಿ? ನಿಮಗೆ ಯಾಕೆ ಬಡವರೇ ಕಾಣಿಸ್ತಾರೆ? ಯಾಕೆ ಮಧ್ಯಮ ವರ್ಗದವರೇ ಕಾಣಿಸ್ತಾರೆ? ಈ ತೆರಿಗೆಗಳನ್ನ ತಗೊಂಡೋಗಿ ಯಾರು ಶ್ರೀಮಂತರಿದ್ದಾರೆ ಅವ್ರ ಮೇಲೆ ಹಾಕಿ. ಯಾಕೆ ಬಡವ್ರನ್ನ ಸಾಯಿಸ್ತೀರಿ? ಯಾಕೆ ದೇಶವಾಸಿಗಳನ್ನ ಸಾಯಿಸ್ತೀರಿ? ಪ್ರತಿಯೊಬ್ಬರ ಮೇಲೂ ತೆರಿಗೆ. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಷ್ಟು ತೆರಿಗೆ ಇರುವಂಥ ಬೇರೆ ಯಾವುದೇ ದೇಶ ನಿಮಗೆ ಸಿಗ್ಲಿಕ್ಕಿಲ್ಲ, ಬೇರೆ ಯಾವ ದೇಶವೂ ಇಲ್ಲ. ಅಷ್ಟರ ಮಟ್ಟಿಗೆ ತೆರಿಗೆ. ಸರ್ಕಾರಗಳು ಇರಬೇಕು ಯಾಕೆ? ಜನರನ್ನು ಬದುಕಿಸೋದಕ್ಕೆ, ಜನರನ್ನು ಉತ್ತಮ ರೀತಿಯಲ್ಲಿ ಬದುಕೋದಕ್ಕೆ, ಜನರನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ನೀವು ಇರಬೇಕು. ಅದಕ್ಕೆ ನಿಮ್ಮನ್ನು ನಾವು ಆಯ್ಕೆ ಮಾಡಿದ್ದು. ಆದರೆ ನೀವು ನಮ್ಮನ್ನೇ ಸಾಯಿಸ್ತೀರಿ, ಬಡತನದಲ್ಲಿ ಮತ್ತೆ ಆ ಬೇಗೆಗೆ ತಳ್ತೀರಿ ಅಂತ ಹೇಳಿದ್ರೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕಾಗಿತ್ತು? ನಮ್ಮ ಸರ್ಕಾರಗಳು ಯಾಕೆ ಬೇಕು ಅಲ್ವಾ? ಇದನ್ನು ಹೇಳ್ತಾ ಇವತ್ತಿನ ಆರ್ವಿಸ್ಟ್ ಪೇಟೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.